Hi students, welcome to the channel. Myself Krishnamurthy. Today we are going to learn about D and F block elements. Okay, in the last class we studied about P block elements, group 15, 16, 17 and 18. So this class we are going to study some of the important key points of D and F block elements. Remember, this topic is quite interesting and which is going to have so many different aspects what we have learned, okay, in other chapters. Okay, so it is going to be an interlinking topic for metallurgy, for this one electrochemistry and many other, right? So let us go to the topic D and F block elements, right? So the first point, general characteristic features. Remember, D block elements are also called as transition elements. ಯಾಕೆ ಅವುಗಳ ಪ್ರಾಪರ್ಟಿ ಹೈಲಿ ರಿಯಾಕ್ಟಿವ್ ಆಲ್ಕಲಿ ಮೆಟಲ್ಸ್ ಹಾಗೂ ಹೈಲಿ ನಾನ್ ರಿಯಾಕ್ಟಿವ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಅಂದ್ರೆ ಎಸ್ ಬ್ಲಾಕ್ ಮತ್ತೆ ಪಿ ಬ್ಲಾಕ್ ಮಧ್ಯೆ ಇದೆ ಅವುಗಳ ಪ್ರಾಪರ್ಟಿ. ಹಾಗಾಗಿ ಅವು ಮೆಟಲ್ಸ್, ಇವು ಕೆಲವೊಂದು ನಾನ್ ಮೆಟಲ್ಸ್ ಇರುತ್ತೆ ಮಧ್ಯೆ ಬರುವಂತದ್ದು. ಓಕೆ, ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಅಂತ ಕರಿತೀವಿ ಆಲ್ಕಲಿ ಮೆಟಲ್ಸ್. ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ರಿಯಾಕ್ಟಿವಿಟಿ ತೋರಿಸುವಂತದ್ದು ಟ್ರಾನ್ಸಿಷನ್ ಎಲಿಮೆಂಟ್ಸ್. ಹಾಗಾದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಡಿಫೈನ್ ಮಾಡೋದು ಹೇಗೆ? ಅದಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ, ಎಲಿಮೆಂಟ್ಸ್ ವೇರ್ ದ ಲಾಸ್ಟ್ ಆರ್ಬಿಟಲ್ಸ್ ಫಿಲ್ಡ್ ಆರ್ ದ ಡಿ ಆರ್ಬಿಟಲ್ಸ್, ಅಥವಾ ದ ಎಲಿಮೆಂಟ್ಸ್ ಇನ್ ವಿಚ್ ದ ಆಡೆಡ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು ಡಿ ಆರ್ಬಿಟಲ್, ದೇ ಆರ್ ಕಾಲ್ಡ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಅದೇ ಎಫ್ ಆರ್ಬಿಟಲ್ ಹೋಗಿದ್ರೆ ಎಫ್ ಆರ್ಬಿಟಲ್, ಎಸ್ ಆರ್ಬಿಟಲ್ ಆಗಿದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್, ಎಸ್ ಆರ್ಬಿಟಲ್ ಆಗಿದ್ರೆ that should be S block element. ಹಾಗಾಗಿ ಇಲ್ಲಿ the added electron which is entering into the outermost D orbital, that's why the name transition elements ಅಥವಾ D block elements. They have been placed in the middle of the periodic table between electropositive S block and electronegative P block elements. ನೋಡಿ, ನಾವಾಗಲೇ ಹೇಳಿದೆ ಹೈಲಿ ರಿಯಾಕ್ಟಿವ್ ಅಂತ. ಅದನ್ನ ನಾವು ಎಲೆಕ್ಟ್ರೋ ಪಾಸಿಟಿವ್ ನೇಚರ್ಗೆ ನಾವು ಕಂಪೇರ್ ಮಾಡೋದಾದ್ರೆ ಎಲೆಕ್ಟ್ರೋ ಪಾಸಿಟಿವ್ ಮತ್ತೆ ಎಲೆಕ್ಟ್ರೋ ನೆಗೆಟಿವ್ ಗಳ ಮಧ್ಯೆ ಇವುಗಳು ಪ್ಲೇಸ್ ಆಗಿರುತ್ತಂತೆ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬಂದಾಗ ದಿಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನೋಡ್ಕೊಳ್ಳಿ, ಇಲ್ಲಿ ಎಸ್ ಬ್ಲಾಕ್ ಮತ್ತೆ ಪಿ ಬ್ಲಾಕ್ ಬರುವಾಗ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ ನಮ್ಗೆ. ಹಾಗಾದ್ರೆ ಇಲ್ಲಿ ದ ಟ್ರಾನ್ಸಿಷನ್ ಮೆಟಲ್ ಹ್ಯಾವ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ n-1 to 10, n-d, n-1 into d, 1 to 10 and ns 0 to 2. ಮೈನಸ್ ಅಲ್ಲದು 0 ಇಂದ 2 ವರೆಗೆ ಅಂತ. ಯು ಪುಟ್ n is equal to 1 ಬರೋದಿಲ್ಲ. ಅಲ್ಲಿ ಡಿ ಆರ್ಬಿಟಲ್ ಬರಬೇಕು ಅಂದ್ರೆ ಮಿನಿಮಮ್ ಕರೆಕ್ಟಾ 3D ಇಂದಾನೆ ಸ್ಟಾರ್ಟ್ ಆಗೋದು. ಹಾಗಾದ್ರೆ ಎನ್ ವ್ಯಾಲ್ಯೂ ಅಟ್ ಲೀಸ್ಟ್ ಅದಕ್ಕಿಂತಲೂ ಒಂದ್ ಜಾಸ್ತಿ. ಹಾಗಾಗಿ n is equal to 4 ಇಂದಾನೆ ಸ್ಟಾರ್ಟ್ ಆಗೋದು. ಸರಿನಾ? ಅವಾಗ ಏನಾಗುತ್ತೆ? 3D 1 to 10, 4s 0 to 2. When electrons fill orbitals, ns orbital is filled first than n-1 d orbital. These are all things what we have already learned in the structure of atom, filling up of electrons ಅಂತ ಹೇಳಿ. ಆಫ್ ಪ್ರಿನ್ಸಿಪಲ್, ಹಂಡ್ಸ್ ರೂಲ್ ಮತ್ತೆ ಈ ಯಾವುದು ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಇವುಗಳನ್ನು ಯೂಸ್ ಮಾಡಿಕೊಂಡು ನಾವು ಏನ್ ಮಾಡ್ತಾ ಇದೀವಿ? ವಿ ಆರ್ ಗೋಯಿಂಗ್ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ವೆನ್ ಲೂಸಿಂಗ್ ಡ್ಯೂರಿಂಗ್ ಆಕ್ಸಿಡೇಷನ್, ns electrons are lost first than n-1 d orbital. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯುರಿ are the end members of first 3 series, have their general electronic configuration n-1, d10 and ns2, ಅಂದ್ರೆ completely filled orbitals. ಅದರ ಹತ್ರ unpaired electrons ಇಲ್ವೇ ಇಲ್ಲ. ಹಾಗಾಗಿ these do not show properties of transition elements to any appreciable extent and are called as non-typical transition elements. ಡಿ ಆರ್ಬಿಟಲ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅವುಗಳನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಿದೀವಿ. ಅದನ್ನ ಬಿಟ್ಟರೆ ಬೇರೆ ಏನು ಸ್ಪೆಷಲ್ ಪ್ರಾಪರ್ಟಿ ಅದು ತೋರಿಸ್ತಾನೆ ಇಲ್ಲ. ಡಿ ಎಲೆಕ್ಟ್ರಾನ್ಸ್ ನ ಇನ್ವಾಲ್ವೇ ಮಾಡ್ಕೊಳ್ಳಲ್ಲ ರಿಯಾಕ್ಷನ್ಸ್ ಅಲ್ಲಿ. ಕ್ಲಾಸಿಫಿಕೇಶನ್ ಅಂತ ಹೇಳೋದಾದ್ರೆ 3D series, 4D series, 5D and 6D series is there. ಕರೆಕ್ಟಾ? ಇಟ್ಸ್ ದೇರ್. 3D series ಎಲ್ಲಿಂದ ಎಲ್ಲಿವರೆಗೂ? ಸ್ಕ್ಯಾಂಡಿಯಂ ಇಂದ ಜಿಂಕ್ ವರೆಗೆ. ಓಕೆ, 4D series ಎಟ್ರಿಯಂ ಇಂದ ಕ್ಯಾಡ್ಮಿಯಂ ವರೆಗೆ. 5D series ಲ್ಯಾಂಥನಮ್ ಇಂದ ಹಾಫ್ನಿಯಂ. Okay, again mercury, correct? Then 60 series actinium to rutherfordium, ruthenium. ಅಂದ್ರೆ ಮಧ್ಯೆ ಬ್ರೇಕ್ ಆಗುತ್ತೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ ಮಧ್ಯೆ. ಓಕೆ, ಇದು ಸ್ವಲ್ಪ ಗೊತ್ತಿರಲಿ ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿ. ದೆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬಂದಾಗ ನೋಡಿ, ಇಲ್ಲಿ 3D series, 4D series and 5D series ಈ ಮೂರನ್ನು ಬರೆದಿದ್ದೇವೆ. ಕರೆಕ್ಟ್? ಹಾಗಿದ್ರೆ ಅಟಾಮಿಕ್ ನಂಬರ್ಸ್
ಫಸ್ಟ್ ಕಾಲಮ್ ಅಲ್ಲಿ, ಎಲಿಮೆಂಟ್ ಸೆಕೆಂಡ್ ಕಾಲಮ್ ಅಲ್ಲಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಥರ್ಡ್ ಕಾಲಮ್ ಅಲ್ಲಿ. ಇಲ್ಲೊಂದಷ್ಟು ಎಕ್ಸೆಪ್ಷನಲ್ ಕೇಸಸ್ ಅಂತ ಬರುತ್ತೆ. ಯಾವುದು ಅಂತಂದ್ರೆ ಇದು. ಓಕೆ, ಇಲ್ಲಿ ಯಾಕೆ? ಬಿಕಾಸ್ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಹ್ಯಾವ್ ವಾಟ್? ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೆನ್ಪಿಟ್ಕೊಂಡಿರ್ತೀರಲ್ವಾ? ರೈಟ್. ಹಾಗಿದ್ರೆ ಇದೊಂದು ಸ್ವಲ್ಪ ಗೊತ್ತಿರಬೇಕು. ವಿ ಆರ್ ಜಸ್ಟ್ ಗೋಯಿಂಗ್ ಟು ಡೀಲ್ ವಿತ್ ದಟ್ ಒನ್ ಓನ್ಲಿ. ಹಾಗಾಗಿ ಇಲ್ಲಿ ಬರೋದಿಲ್ಲ ಅದು. 3D ಅಂಡ್ 4D ಸೀರೀಸ್ ಅಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತಾ ಇದೀವಿ. ಎಕ್ಸೆಪ್ಷನಲ್ ಕೇಸಸ್ ಎಲ್ಲದರಲ್ಲೂ ಇರುತ್ತೆ, ಎಕ್ಸೆಪ್ಷನಲ್ ಕೇಸಸ್. ಹಾಗೇನೆ ಇಲ್ಲಿ ಒಂದು 29 ಕಾಪರ್, ಕರೆಕ್ಟ್. ಹಾಗೆ ಮರ್ಕ್ಯುರಿ, ಸಾರಿ ಸಿಲ್ವರ್, ಇವೆರಡರಲ್ಲಿ. ಅಷ್ಟನ್ನ ಬಿಟ್ಟು ಉಳಿದಂತ ಎಲ್ಲವೂ ಕೂಡ ಆಫ್ಕೋ ಪ್ರಿನ್ಸಿಪಲ್ ಅನ್ನೇ ಫಾಲೋ ಮಾಡ್ತಾ ಹೋಗುತ್ತೆ. ಇದಿಷ್ಟು ಗೊತ್ತಿದೆ ಅನ್ಕೋತೀನಿ. ಆರ್ಗಾನ್ 18 ಇರುತ್ತೆ, 18 ಆದ್ಮೇಲೆ ಬರೋದು. ಕ್ರಿಪ್ಟಾನ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅದಾದ್ಮೇಲೆ ಬರೋದನ್ನ ಬರೆದಿದ್ದಾರೆ. ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ನೀವು ಕಲ್ತ್ಕೊಂಡಿರ್ಬೇಕು. ನೆಕ್ಸ್ಟ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತೆ. ಏನ್ ಫಿಸಿಕಲ್ ಪ್ರಾಪರ್ಟಿ ತೋರಿಸುತ್ತೆ ಇದು? ಮೊದಲನೇದಾಗಿ ಮೆಟಾಲಿಕ್ ನೇಚರ್ ಅಂತೆ. ಟ್ರಾನ್ಸಿಷನ್ ಮೆಟಲ್ ಕ್ಯಾನ್ ಲೂಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂಡ್ ಫಾರ್ಮ್ ಕ್ಯಾಟಯಾನ್ಸ್. ಅಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನ ಈಸಿಯಾಗಿ ಕೊಡ್ತಾ ಇದೆ. ಕೊಟ್ಟ ತಕ್ಷಣ ಏನಾಗ್ತಾ ಇದೆ? ಮೆಟಲ್ ಅಯಾನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನೋಡಿ ಇಲ್ಲಿ N+ ಅಂತ, ಅಂದ್ರೆ ಅರ್ಥ ಎಷ್ಟೋ ಒಂದಷ್ಟು ಎಲೆಕ್ಟ್ರಾನ್ಸ್ ಗಳನ್ನ ಅದು ಕೊಟ್ಟಿದೆ. ಎಷ್ಟು ಎಲೆಕ್ಟ್ರಾನ್ಸ್? N ಎಲೆಕ್ಟ್ರಾನ್ಸ್. ದೇ ಹ್ಯಾವ್ ಸಿಂಪಲ್ ಹೆಕ್ಸಾಗೋನಲ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂಡ್ BCC ಬಾಡಿ ಸೆಂಟರ್ಡ್ ಕ್ಯೂಬ್ ಲ್ಯಾಟೈಸಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರೂ ಮೆಟಲ್ಸ್ ಅಂತ. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿ ಒಂದಷ್ಟು ಡಯಾಗ್ರಾಮ್ಗಳು ಕೊಟ್ಟಿರ್ತಾರೆ. ಹೆಕ್ಸಾಗೋನಲ್, ರಾಂಬೋಹೈಡ್ರಲ್, ಟ್ರೈಕ್ಲಿನಿಕ್, ಮೋನೋಕ್ಲಿನಿಕ್ ಅಂತ. ಅಂದ್ರೆ ಆ ಪರ್ಟಿಕ್ಯುಲರ್ ಮೆಟಲ್ ಆ ಜಾಮೆಟ್ರಿನ ತೋರಿಸ್ತಿದೆ ಅಂತ, ಆ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ ಅಂತ ಹೇಳಿ. ಎಕ್ಸೆಪ್ಟ್ ಮರ್ಕ್ಯುರಿ ದೇ ಆರ್ ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್ ಅಂಡ್ ಆರ್ ಡೆನ್ಸ್. ಡೆನ್ಸಿಟಿನೂ ಕೊಟ್ಟಿರ್ತಾರೆ, ಕರೆಕ್ಟಾ? ದೆನ್ ಓಕೆ, ಲಸ್ಟ್ರಸ್, ಮ್ಯಾಲಿಯಬಲ್, ಡಕ್ಟೈಲ್, ಥರ್ಮಲ್ ಅಂಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ಇದಿಷ್ಟು ಪ್ರಾಪರ್ಟಿಗಳನ್ನ ಇವು ಎಕ್ಸಿಬಿಟ್ ಮಾಡ್ತಾ ಹೋಗುತ್ತಂತೆ. There is a gradual decrease in electropositive character from left to right. ಗೊತ್ತಿರುತ್ತೆ, towards the right side of the periodic table electronegativity ಜಾಸ್ತಿ ಆಗ್ತಾ ಹೋಗುತ್ತೆ, electropositivity ಕಡಿಮೆ ಆಗ್ತಾ ಹೋಗುತ್ತೆ. Then ಹಾಗಿದ್ರೆ ನೋಡ್ತಾ ಹೋಗೋಣಂತೆ. ನೆಕ್ಸ್ಟ್ ಪ್ರಾಪರ್ಟಿ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಂತ ಹೇಳಿ. ಡ್ಯೂ ಟು ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ they have high melting points and boiling points. The melting points of these elements rise to a maximum and then fall, which is with the increase in atomic number. ಅಂದ್ರೆ ಮೊದಲು ಮೇಲಕ್ಕೆ ಹೋಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಅದಾದ್ಮೇಲೆ ಸಡನ್ ಆಗಿ ಕೆಳಗಡೆ ಬಂದ್ಬಿಡುತ್ತೆ. ಓಕೆ, ಸೊ ವಿಚ್ ಇಸ್ ಗೋಯಿಂಗ್ ಟು ಬಿ ಶೋನ್ ಬೈ ದಿಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೀಟಾಗಿ ಕಲ್ತ್ಕೊಂಡಿದ್ರೆ ವಿಲ್ ಕಮ್ ಟು ನೋ ದಟ್ ಒನ್. ಇಲ್ಲಿ 3D ಸೀರೀಸ್ಗೆ, 4D ಸೀರೀಸ್ಗೆ ಮತ್ತೆ 5D ಸೀರೀಸ್ಗೆ ಎಲ್ಲವೂ ಕೂಡ ಇದೆ, ನೋಡ್ತಾ ಬನ್ನಿ. ಸ್ಕ್ಯಾಂಡಿಯಂ ಏನಾಗ್ತಾ ಇದೆ? ಮೇಲೆ ಹೋಯ್ತು. ಟೈಟಾನಿಯಂ, ಕರೆಕ್ಟ್. ವೆನಾಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್. ನೋಡಿ ಇದೊಂದು ಸ್ವಲ್ಪ ಹೇಗೆ ಅಂತಂದ್ರೆ ಫಸ್ಟ್ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಈ ತರ. ಈ ವೇರಿಯೇಷನ್ ಅನ್ನ ನೀವು ಐಡೆಂಟಿಫೈ ಮಾಡೋದಾದ್ರೆ ಇಟ್ ವಿಲ್ ಬಿ ವೆರಿ ನೈಸ್, ರೈಟ್? ಸೊ 3D ಸೀರೀಸ್, 4D ಸೀರೀಸ್ ಅಂಡ್ 5D ಸೀರೀಸ್ ಸ್ವಲ್ಪ ಗೊತ್ತಿರಲಿ. ಓಕೆ, ಲ್ಯಾಂಥನಮ್, ರೈಟ್? ನೋಡು ಇವೆಲ್ಲದು ಕೂಡ ಈಗೇನೆ. ಇದು 4D ಸೀರೀಸ್, ಕರೆಕ್ಟ್? ರೈಟ್. ಸೊ ಹಾಗೆ ನೆಕ್ಸ್ಟ್ ಅಯನೈಸೇಷನ್ ಎನರ್ಜಿ ಅಂತ. ಅಯನೈಸೇಷನ್ ಎನರ್ಜಿ ಅಂದ್ರೆ ಏನು? ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಆಫ್ ಅ ನ್ಯೂಟ್ರಲ್ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಎಲೆಕ್ಟ್ರಾನ್ ಅನ್ನ ತೆಗೆಯೋಕೆ ಬೇಕಿರೋ ಎನರ್ಜಿ ಅಂತ ಹೇಳಿ. ಹಾಗಾದ್ರೆ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್, ಬಟ್ ನಾಟ್ ಇನ್ ರೆಗ್ಯುಲರ್ ಮ್ಯಾನರ್. ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಏನಿಲ್ಲ ಅಲ್ಲಿ. ದೆನ್ ಈಗ ನೋಡೋಣಂತೆ. ದ ಅಯನೈಸೇಷನ್ ಎನರ್ಜೀಸ್ ಆಫ್ 5D ಎಲಿಮೆಂಟ್ಸ್ ಆರ್ ಹೈಯರ್ ದ್ಯಾನ್ ದೋಸ್ ಆಫ್ 4D and 3D ಎಲಿಮೆಂಟ್ಸ್ ಡ್ಯೂ ಟು ಗ್ರೇಟರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ವಿಚ್ ಇನ್ ಟರ್ನ್ ಇಸ್ ಡ್ಯೂ ಟು ಪೂರ್ ಶೀಲ್ಡಿಂಗ್ ಆಫ್ ನ್ಯೂಕ್ಲಿಯಸ್ ಬೈ 4 electrons. ಹಾಗಿದ್ರೆ ಫಾರ್ಮೇಶನ್ ಆಫ್ Ni2+ ರಿಕ್ವೈರ್ 2.49 kilojoules ಆದ್ರೆ ಅಂಡ್ ಫಾರ್ಮೇಶನ್ ಆಫ್ Pt2+ ರಿಕ್ವೈರ್ಸ್ 2.66 kilojoule. Therefore, nickel compounds are thermodynamically more stable when compared to what? Platinum 2 compounds. ಅಂದ್ರೆ PtCl2, NiCl2 ಆ ತರ ತಗೊಂಡ್ರೆ NiCl2 is going to be very much stable when compared to platinum. Okay, next. ಹಾಗಾದ್ರೆ ಆ ಟ್ರಾನ್ಸಿಷನ್ ಎಲಿಮೆಂಟ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪೀಸ್ ನ ಇಲ್ಲಿ ತೋರಿಸಿದ್ದೇನೆ, ನೋಡ್ತಾ ಹೋಗಿ. ಸ್ಕ್ಯಾಂಡಿಯಂದು ಕಡಿಮೆ ಇರುತ್ತೆ, ಟೈಟಾನಿಯಂ ಜಾಸ್ತಿ ಆಯ್ತು, ವೆನಡಿಯಂ
ಕಡಿಮೆ, ಕ್ರೋಮಿಯಂದು ಆಲ್ಮೋಸ್ಟ್ ಸೇಮ್ ಬರ್ತಾ ಹೋಗುತ್ತೆ, ಮ್ಯಾಂಗನೀಸ್ ಸಡನ್ಲಿ ಜಾಸ್ತಿ ಆಗುತ್ತೆ, ಐರನ್ ಇನ್ನೂ ಜಾಸ್ತಿ. ಸೊ ದಟ್ ಈಸ್ ದ ಟ್ರೆಂಡ್ ವಾಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಇನ್ ಕೇಸ್ ಆಫ್ ವಾಟರ್ ಅಯನೈಸೇಷನ್ ಪೊಟೆನ್ಷಿಯಲ್. ರೈಟ್, ಹಾಗಾದ್ರೆ 3 ಸೀರೀಸ್ ಇಲ್ಲೇ ಇದೆ, ಇದನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಕೋಬೇಕು. ದೆನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತೆ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಎಲೆಕ್ಟ್ರೋಕೆಮಿಸ್ಟ್ರಿ ನಲ್ಲಿ ಆಲ್ರೆಡಿ ನಾವು ಕಲ್ತ್ಕೊಂಡಿರ್ತೀವಿ. ಅಂದ್ರೆ ಎಲೆಕ್ಟ್ರೋಡ್ ನ ಎಲೆಕ್ಟ್ರೋಲೈಟ್ ಒಳಗಡೆ ಡಿಪ್ ಮಾಡಿದಾಗ ಎಷ್ಟು ಎಂಥಾಲ್ಪಿ ಚೇಂಜ್ ಆಗುತ್ತೆ ಅಂತ ಹೇಳಿ, ಅಂದ್ರೆ ಅದರ ಸರ್ಫೇಸ್ ಅಲ್ಲಿ ಎಷ್ಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡೆವಲಪ್ ಆಗುತ್ತಲ್ಲ ಎಲೆಕ್ಟ್ರೋಡ್ ಮೇಲೆ, ಅದನ್ನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತೀವಿ. ಯೂಶಲಿ ದಟ್ ಇಸ್ ಲೈಕ್ ದಿಸ್. E naught value, standard electrode potential of, correct, E naught when metal ion is in contact with metal, okay, is governed by 3 factors. ಮೊದಲನೇದಾಗಿ ಯಾವುದು? heat of sublimation, heat of ionization, heat of hydration. ಅಲ್ಲಿ enthalpy of sublimation, enthalpy ಅಂತ ಹೇಳ್ಬಹುದು. enthalpy of sublimation, enthalpy of ionization and enthalpy of hydration ಅಂತ ಹೇಳಿ. Okay, then for the third series, 3D series, right, E naught value are vanadium ಗೆ minus 1.18 kilojoule volts ಇದೆ, kilojoules ಅನ್ನಲ್ಲಿ volts ಇದೆ. chromium ಗೆ minus 0.91, manganese ಗೆ minus 1.18, ಕರೆಕ್ಟಾ? ಈ ರೀತಿ ಇರುತ್ತೆ. ಕಾಪರ್ ಗೆ 0.34 ಇರುತ್ತೆ, ನಿಕ್ಕಲ್ ಗೆ ಮೈನಸ್ ಇರುತ್ತೆ. ಆದ್ರೆ ಇಲ್ಲಿ ನೋಡು, that irregular trends is due to variation of ionization energies and sublimation energies. Ionization energy ಜೊತೆ sublimation energy ಕೂಡ ಬೇರೆ ಬೇರೆ ಇರುತ್ತಂತೆ. Except copper, 3D elements are good reducing agent but weaker than S block elements. S block ಅಷ್ಟು reducing nature ಇರೋದಿಲ್ಲ, ಬಟ್ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ, ಅಂದ್ರೆ ಇವುಗಳು ಕೂಡ reducing agent ಆಗಿ ಆಕ್ಟ್ ಮಾಡ್ತಿದೆಯಂತ. ನೆಕ್ಸ್ಟ್ ಒನ್ ಆಕ್ಸಿಡೇಷನ್ ಸ್ಟೇಟ್. ತುಂಬಾ ಸಿಂಪಲ್ ಆಗಿರುವಂತದ್ದು ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಇದು. ಇನ್ ಡಿಫರೆಂಟ್ ಟೈಪ್ಸ್ ಆಫ್ ಕಾಂಪೌಂಡ್ಸ್, ಟ್ರಾನ್ಸಿಷನ್ ಮೆಟಲ್ ಎಕ್ಸಿಬಿಟ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್. ದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ is exhibited in fluorides and oxides. In lower oxidation states, the compounds formed are ionic. In higher oxidation state, they are covalent in nature. ಯೂಶಲಿ ಪೀರಿಯಾಡಿಕ್ ಟೇಬಲ್ ಎಲ್ಲ ಹುಡುಕಿದ್ರು ಒಂದು ಎಲಿಮೆಂಟ್ ಇದೆ, ಅದು ಆಸ್ಮಿಯಂ ಅಂತ ಹೇಳಿ, ವಿಚ್ ಇಸ್ ಗೋಯಿಂಗ್ ಟು ಹ್ಯಾವ್ ದ ಆಕ್ಸಿಡೇಷನ್ ಸ್ಟೇಟ್ +8. ಅದೇ ಹೈಯೆಸ್ಟ್ ಇಲ್ಲಿವರೆಗೂ, ಅಂದ್ರೆ 8 ಎಲೆಕ್ಟ್ರಾನ್ ಗಳನ್ನ ಕೊಡೋ ಎಬಿಲಿಟಿ ಇರುತ್ತೆ ಅದಕ್ಕೆ ಅಂತ. ಓಕೆ, ಬಟ್ ರುಥೇನಿಯಂ ಎಕ್ಸಿಬಿಟ್ +8 ಆಕ್ಸಿಡೇಷನ್ ಸ್ಟೇಟ್ ರೇರ್ಲಿ, ಅದ್ರ ಜೊತೆಲಿ, ಬಟ್ ಯಾವಾಗ್ಲೂ ಎಕ್ಸಿಬಿಟ್ ಮಾಡೋದು ಆಸ್ಮಿಯಂ. ಕರೆಕ್ಟ್, ರುಥೇನಿಯಂ Ru ಇದೆಯಲ್ಲ, ದಟ್ಸ್ ಗೋಯಿಂಗ್ ಟು ಎಕ್ಸಿಬಿಟ್ +8 ಬಟ್ ರೇರ್ ಆಗಿ. Transition metals also show oxidation state +1 and 0. ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಅಲ್ಲಿ 0 ಇರುತ್ತೆ, ಮತ್ತೆ ಇನ್ನೊಂದಷ್ಟು +1 ಕೂಡ ಇರುತ್ತಂತೆ, ಅಂದ್ರೆ Cu2Cl ಆ ತರ. Fe+3 is more stable than Fe+2. 3 ಎಲೆಕ್ಟ್ರಾನ್ ಕೊಟ್ಟ ಮೇಲೆ ಐರನ್ ಏನಾಗುತ್ತೆ? ಸ್ಟೇಬಲ್ ಆಗುತ್ತೆ. ಯಾಕೆ? ಅಲ್ಲಿ ಬಾಕ್ಸ್ ಡಯಾಗ್ರಾಮ್ ಬರ್ಕೊಂಡಿದ್ವಲ್ಲ, ಸೇಮ್ ಪ್ಯಾಟರ್ನ್. ಅಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಮತ್ತೆ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಬಿ ಮೋರ್ ಸ್ಟೇಬಲ್. 3d6 4s2 ಇರುತ್ತೆ, ಕರೆಕ್ಟಾ? ಇದರಲ್ಲಿ ಐರನ್ಗೆ 3d6 ಅಲ್ಲಿ ಹಾಗೆ ಇರಲಿ, 4s2 ನಲ್ಲಿ Fe+3 ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಯು ಆರ್ ರಿಮೂವಿಂಗ್ 3 ಎಲೆಕ್ಟ್ರಾನ್ಸ್. 4s2 ಇಂದ 2 ಎಲೆಕ್ಟ್ರಾನ್ ಹೋಯ್ತು, 3d6 ಅಲ್ಲಿ ಪೇರ್ ಆಗಿರೋದ್ರಿಂದ 1 ಎಲೆಕ್ಟ್ರಾನ್, ಉಳ್ಕೊಂಡಿರೋದು 5. ಹಾಗಾದ್ರೆ 5 ಬಾಕ್ಸ್ ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ, ಅದು ಹಾಫ್ ಫಿಲ್ಡ್, ಹಾಗಾಗಿ ಸ್ಟೇಬಲ್. Hence Fe+2 acts as a reducing agent. Cr+3 is more stable than Cr+2. Hence Cr+2 acts as a reducing. Mn+2 is more stable than Mn+3. Therefore Mn+3 acts as a oxidizing agent. ಅರ್ಥ ಆಗ್ತಿದೆ ಅಂದ್ಕೊಂತೀನಿ, ರೈಟ್? ಹಾಗಿದ್ರೆ ನೋಡೋಣಂತೆ, ಯಾಕಂದ್ರೆ ಇಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಗಳು ಇರೋದ್ರಿಂದ ಪ್ರಾಪರ್ಟಿಗಳು ಸ್ವಲ್ಪ ವೇರಿ ಆಗ್ತಾ ಹೋಗುತ್ತಂತೆ. ಕರೆಕ್ಟ್, ಹಾಗಿದ್ರೆ Mn+2 ಆಗ್ಬೇಕಿದು. acts as a, okay, correct. Mn+2 good reducing, ಇಲ್ಲ, Mn+3 acts as a good reducing agent. Then atomic and ionic radii ಬಗ್ಗೆ ಹೇಳುವಾಗ, the values for atomic radii and ionic radii are in between values of S block and P block elements. In 3D transition series, the ionic radii for M2+ ion, ಯಾವ್ದಾದ್ರು ಇದೆ, Ni+2, Zn+2 ಆ ತರ, M2+ ion decreases up to the middle of the periodic table ಅಥವಾ period, then becomes almost constant. Simple ಆಗಿ ಅದೇ ತರ ಫ್ಲಾಟ್ ಲೈನ್ ಬರ್ತಾ ಇದೆ. ಡ್ಯೂ ಟು lanthanide contraction, the second and third members of each group have atomic radii
ಕ್ಲೋಸ್ ಟು ಈಚ್ ಅದರ್, ಎರಡು ಹತ್ರ ಸೇಮ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಜಿರ್ಕೋನಿಯಂ ಅಂಡ್ ಆಫ್ನಿಯಂ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೇಳಬಹುದು, ಜಿರ್ಕೋನಿಯಂ ಅಂಡ್ ಹಾಫ್ನಿಯಂ ಹ್ಯಾವ್ ಸಿಮಿಲರ್ ಅಟಾಮಿಕ್ ರೇಡಿಯೈ, ಗಿವ್ ರೀಸನ್ ಅಷ್ಟೇ ಕೇಳೋದು. ಓಕೆ, ಹಾಗಿದ್ರೆ ಆನ್ಸರ್ ಏನಾಗಿರ್ಬೇಕು? ಇಟ್ ಈಸ್ ಡ್ಯೂ ಟು ಲ್ಯಾಂಥನೈಡ್ ಕಂಟ್ರಾಕ್ಷನ್. ಲ್ಯಾಂಥನೈಡ್ ಕಂಟ್ರಾಕ್ಷನ್. ಓಕೆ, ದೆನ್ ಅದೇ ಕ್ವಶನ್ ಅನ್ನ ಉಲ್ಟಾ ಕೂಡ ಕೇಳಬಹುದು. ಕರೆಕ್ಟ್? ಎಸ್, ರೈಟ್ ಎನಿ ಒನ್ ಕಾನ್ಸಿಕ್ವೆನ್ಸಸ್ ಆಫ್ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ದಟ್ ಈಸ್ ಜಿರ್ಕೋನಿಯಂ ಅಂಡ್ ಹಾಫ್ನಿಯಂ ಹ್ಯಾವ್ ಆಲ್ಮೋಸ್ಟ್ ಸಿಮಿಲರ್ ಅಟಾಮಿಕ್ ರೇಡಿಯಸ್ ಹೇಳ್ಬಹುದಾ? ರೈಟ್. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಬರೋಣಂತೆ. ಅಟಾಮಿಕ್ ರೇಡಿಯಸ್ ಇದೆ, ಅಯನೇಷನ್ ಪೊಟೆನ್ಷಿಯಲ್ ಇದೆ, ಆಕ್ಸಿಡೇಷನ್ ಸ್ಟೇಟ್ ಗಳು ಕೂಡ ಇದೆ. ಸ್ಕ್ಯಾಂಡಿಯಂ ಟು ಜಿಂಕ್. ಅಟಾಮಿಕ್ ರೇಡಿಯೈ ನೋಡೋದಾದ್ರೆ ಕ್ರೋಮಿಯಂ, ಕರೆಕ್ಟ್ ನೋಡು, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ರೈಟ್, ಕಾಪರ್, ನಿಕಲ್, ಇದಿಷ್ಟು ಕೂಡ ಆಲ್ಮೋಸ್ಟ್ ಸಿಮಿಲರ್ ಅಟಾಮಿಕ್ ರೇಡಿಯೈ ಇರುವಂತದ್ದು. ಓಕೆ, ಪಿಕೋಮೀಟರ್ ಕೊಟ್ಟಿದ್ದಾರೆ. ಹಾಗಿದ್ರೆ ಡೌನ್ ದ ಗ್ರೂಪ್ ಅಲಾಂಗ್ ದ ಪೀರಿಯಡ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇತ್ತು, ಬಟ್ ಮಧ್ಯದಕ್ಕೆ ಹೋದ ತಕ್ಷಣ ಇಟ್ಸ್ ಗೋಯಿಂಗ್ ಟು ಬಿ ಕಾನ್ಸ್ಟೆಂಟ್. ಅಯನೇಷನ್ ಎಂಥಾಲ್ಪಿ ನೋಡ್ತಾ ಹೋದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್. ಆಕ್ಸಿಡೇಷನ್ ಸ್ಟೇಟ್ ಇನ್ ವಿಚ್, ರೈಟ್, ಇದೆಲ್ಲ ಮ್ಯಾಂಗನೀಸ್ +6 ಅಂಡ್ ಓಕೆ, ಇವೆರಡು ಕೂಡ ಇಲ್ಲಿ ಬರಬೇಕಾಗಿತ್ತು. ಕ್ಷಮಿಸಿ, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅಲ್ಲಿ ಇಲ್ಲಿ ಬರಬೇಕಾಗಿತ್ತು. ಸರಿನಾ? ರೈಟ್. ಹಾಗಾದ್ರೆ ಇಲ್ಲಿ ಬರೋದೇ ಇಲ್ಲ ಬಿಡಿ, NCERT ರೆಫರ್ ಮಾಡ್ಬೇಕು ಇದಕ್ಕೆ. ಓಕೆನಾ? ರೈಟ್. ನೆಕ್ಸ್ಟ್ ಅಟಾಮಿಕ್ ವಾಲ್ಯೂಮ್ ಅಂತ. ಅಟಾಮಿಕ್ ವಾಲ್ಯೂಮ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್ ಡ್ಯೂ ಟು ಡಿಕ್ರೀಸ್ ಇನ್ ಸೈಜ್. ಓಕೆ, ದ ಸೇಮ್ ಥಿಂಗ್. ರಿಯಾಕ್ಟಿವಿಟಿಗೆ ಬಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಲೆಸ್ ರಿಯಾಕ್ಟಿವ್ ಡ್ಯೂ ಟು ಹೈ ಅಯನೇಷನ್ ಎಂಥಾಲ್ಪೀಸ್. ಸಮ್ ಆರ್ ಆಲ್ಮೋಸ್ಟ್ ಇನರ್ಟ್ ಅಂಡ್ ನೋನ್ ಆಸ್ ನೋಬಲ್ ಮೆಟಲ್ಸ್. ಗೋಲ್ಡ್ ಇದೆ, ಪ್ಲಾಟಿನಂ ಇದೆ, ರುಥೇನಿಯಂ, ರೋಡಿಯಂ, ಆಸ್ಮಿಯಂ, ಇರಿಡಿಯಂ, ಇವೆಲ್ಲದೂ ಕೂಡ ಏನಂತೆ ನೋಬಲ್ ಮೆಟಲ್ಸ್ ಅಂತೀವಿ. ಅದು ರಿಯಾಕ್ಷನ್ ಯೂಶುವಲ್ ಆಗಿ ಆಗೋದಿಲ್ಲ. ಕಾಂಪ್ಲೆಕ್ಸ್ ಫಾರ್ಮೇಶನ್ಗೆ ಅಂತ ಹೋದ್ರೆ ದೇ ಆರ್ ವೆಲ್ ನೋನ್ ಟು ಫಾರ್ಮ್ ಎ ಲಾರ್ಜ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಕಾಲ್ಡ್ as what? ಕೋಆರ್ಡಿನೇಷನ್ ಕಾಂಪೌಂಡ್ಸ್. ನೆಕ್ಸ್ಟ್ ಚಾಪ್ಟರ್ ಅದೇನೆ. ನೆಕ್ಸ್ಟ್ ಸ್ಮಾಲ್ ಅಟಾಮಿಕ್ ಸೈಜ್ ಅಂಡ್ ಹೈ ನ್ಯೂಕ್ಲಿಯರ್ ಚಾರ್ಜ್. ಮೊದಲನೇದಾಗಿ ಯಾಕೆ ಇದೆಲ್ಲ ಹೀಗಾಗ್ತಾ ಇದೆ ಅಂದ್ರೆ ಬಿಕಾಸ್ ಸ್ಮಾಲ್ ಅಟಾಮಿಕ್ ಸೈಜ್ ಅಂಡ್ ಹೈ ನ್ಯೂಕ್ಲಿಯರ್ ಚಾರ್ಜ್ ಇರೋದ್ರಿಂದ. Then presence of partly filled or vacant orbitals. Example K4Fe(CN6). ಒಂದು ಕಾಂಪ್ಲೆಕ್ಸ್, ಇಲ್ಲಿ ಐರನ್ ಅನ್ನ ಸೆಂಟ್ರಲ್ ಮೆಟಲ್ ಅಂತ ಕರಿತೀವಿ, ಸುತ್ತ ಇರೋದನ್ನ ನಾವು ದಟ್ ವೇಲೆನ್ಸಿಸ್ ಅಂತ ಕರಿಬಹುದು. ನೆಕ್ಸ್ಟ್ ಕಲರ್ಡ್ ಅಯಾನ್ಸ್ ಅಂತ. The color exhibited by transition metal ion is due to the presence of unpaired electrons in d orbital, which permits the d transition of ಅಥವಾ excitation of electrons. Okay, lower d orbital ಇಂದ higher d orbital ಗೆ electron jump ಆಗುತ್ತೆ. When they are moving, they absorbs electromagnetic radiation. When they are coming back, they are going to emit the radiation. So that's why they exhibit color. ಹಾಗಿದ್ರೆ ಇಲ್ಲೊಂದು ಕಲರ್ ಕೊಟ್ಟಿದ್ದಾರೆ ನೋಡಿ. Color of a complex depends on the metal and its oxidation state and its ligands also. Copper metal ಇದೆ, ಬಟ್ ಅಲ್ಲಿರೋ ಲಿಗ್ಯಾಂಡ್ ವಾಟರ್, ಕೆಳಗಡೆ NH3 ಇದೆ. NH3 ಹಾಕಿದಾಗ ಅದರ ಕಲರ್ ಪೇಲ್ ಬ್ಲೂ ಇರುತ್ತೆ. ಸಾರಿ, ವಾಟರ್ ಹಾಕಿದಾಗ ಪೇಲ್ ಬ್ಲೂ ಇರುತ್ತೆ, NH3 ಹಾಕಿದಾಗ ಡಾರ್ಕ್ ಬ್ಲೂ ಬಂದಿರುತ್ತಂತೆ. ಹಾಗಾಗಿ ನೋಡ್ತಾ ಬರೋಣ, CuSO4.5H2O is blue in color. Copper sulfide pentahydrate is blue in color, and anhydrous ಅಂದ್ರೆ ವಾಟರ್ ಇರಲ್ಲ, CuSO4 is colorless. In the absence of ligands, all d orbitals are degenerate. ಅಂದ್ರೆ ಒಂದೇ ಎನರ್ಜಿ ಇರುತ್ತಂತೆ ಎಲ್ಲದಕ್ಕೂ ಸೇರಿಸ್ಕೊಂಡು. Correct? And the possibility of dd excitation is no more. In presence of ligand, dx2y2 and dz2 have a higher energy. dd transition takes place by absorption of light, hence the color. Okay na? Next, magnetic property ge anta bandre paramagnetic, diamagnetic, ferromagnetic. To calculate the magnetic property, we have the formula mu is equal to square root of n into n+2 ಅಂತ, for magneton. ಹಾಗಿದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಅಂದ್ರೆ ಏನು? ಇಟ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಡಿ ಆರ್ಬಿಟಲ್. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ವಿತ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ. ಡಯಾಮ್ಯಾಗ್ನೆಟಿಕ್ ಗೆ ಅಂತ ಬಂದ್ರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ರಿಪೆಲ್ಡ್ ಬೈ ಅನ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ರಿಪೆಲ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಕ್ಲೌಡ್. ಹಾಗಾಗಿ
Ferromagnetic. In this case, permanent magnetic moment is acquired by substances. Example, iron. Correct. Magnetic moment is given by ಎಷ್ಟಿರುತ್ತೆ ಅನ್ಪೇಡ್ ಎಲೆಕ್ಟ್ರಾನ್ಸ್ ನೋಡ್ಕೋಬೇಕು. mu is equal to square root of n into n plus 2 ಬೋರ್ ಮ್ಯಾಗ್ನೆಟಾನ್ ಅಂತ, where n is equal to number of unpaired electron, bm ಅಂದ್ರೆ ಬೋರ್ ಮ್ಯಾಗ್ನೆಟಾನ್. ಹಾಗಾಗಿ ಮ್ಯಾಗ್ನೆಟಿಕ್ ಮೊಮೆಂಟ್ ಗೆ ಯೂನಿಟ್ ಅನ್ನು ಏನು ಕೊಟ್ಟಿದ್ದಾರೆ, ಬೋರ್ ಮ್ಯಾಗ್ನೆಟಾನ್ ಅಂತ ಹೇಳಿ. Then very important point of this general characteristic feature is catalytic properties. The transition metal and their compounds have behave as a catalyst due to ಯಾಕಿರಬಹುದು. ಮೊದಲನೇದಾಗಿ the presence of partly filled d orbital and exhibiting various oxidation state. Their formation of intermediate complex with reactants and thus lowering the energy of activation. Energy of activation na kadame ಮಾಡ್ಕೊಳ್ಳುತ್ತೆ. So more and more products are going to be formed. Next, iron in the preparation of NH3, okay, where it's called as Haber process. Finally divided nickel for hydrogenation, right? Platinum or V2O5 in the preparation of what? H2SO4. Another contact process. The platinum in the preparation of nitric acid, that is Ostwald's process, right? Next, formation of alloys. Very important concept is this one. D block elements have a strong tendency to form alloys since their atomic sizes are very similar, and in the crystal lattice, one metal can be readily replaced by another. Alloys so formed are hard, have high melting points. The metals molybdenum, tungsten, chromium, nickel, vanadium are used for the production of stainless steel and alloy steel. Amalgam is an alloy formed by mercury with other elements. Sodium amalgam antivi, that means sodium and mercury irbekante. Next, iron and platinum do not form any alloys with mercury. React agodilla. Interstitial compounds anta ide. The empty space present in the crystal lattice is known as interstitial spaces. The non-metal atoms, due to their small size, when occupy such place, the resulting compound is known as interstitial compound. Such compounds are hard and rigid. Example, cast iron and steel. Okay. Then non-stoichiometric compounds. Okay. Again, the compounds for compounds not having the elements in the exact ratio as shown by the molecular formula are known as non-stoichiometric. Example, FeO, CO, okay, like this approximately 0.94:1 and not exactly 1.1. ಹಾಗಾಗಿ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಬರೋಣಂತೆ, alloys of steel, the important alloy steels are tungsten steel, stainless steel, manganese steel, Invar, okay, and permalloy, nickel steel, right? Ivelladu kuda enante, they have the alloy steel of alloy steel of iron. Okay na, right? Uses kuda kottidare. Fe 94%, W 5%, and this one, the chlorine, that's going to be tungsten steel. So ಇದೆಲ್ಲದೂ ಕೂಡ ಒಂದೊಂದು ಯೂಸಸ್ ಇದ್ದೇ ಇರುತ್ತೆ, ಒಂದೊಂದು ಸ್ಟೀಲ್ ಇದೆ. ಹಾಗೆ ಅಲಾಯ್ಸ್ ಆಫ್ ಕಾಪರ್ ಕೂಡ ಕೊಟ್ಟಿದ್ದಾರೆ. ಇಷ್ಟು ಅಲಾಯ್ಸ್ ಇದೆಯಂತೆ ನೋಡು. ಬ್ರಾನ್ಸ್, ಬೆಲ್ ಮೆಟಲ್, ಗನ್ ಮೆಟಲ್, ಬ್ರಾಸ್, ಅಲ್ಯೂಮಿನಿಯಂ, ಬೋರೇನ್, ದಿಸ್ ಒನ್ ಬ್ರಾನ್ಸ್, ಮಾಲ್ಟನ್ metal, German silver or nickel silver, right? Next, so ಹಾಗಿದ್ರೆ ನೋಡೋಣಂತೆ, ಸಿಲಿಕಾ ಬ್ರಾನ್ಸ್ ಇದೆ, ಫಾಸ್ಫರಸ್ ಬ್ರಾನ್ಸ್ ಇದೆ. ಅವುಗಳ ಕಂಪೋಸಿಷನ್ ನೀವು ನೆನಪಿಟ್ಕೊಳ್ಳಬೇಕು, at least once you revise. Then inner transition elements, that is lanthanides and actinides ಅಂತ ಕರೀತಾರೆ. ಓಕೆನಾ, ರೈಟ್? ಸೊ inner transition elements ಹಾಗಂದ್ರೆ ಏನು? The elements in which
The filling of atomic orbitals by electrons takes place in F subshell. ಅದನ್ನು ನಾವು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತಾ ಇದ್ದೀವಿ. ಸರಿನಾ ಮಕ್ಕಳ? ರೈಟ್. ಹಾಗಿದ್ರೆ 2 levels inside the outermost subshell ಅಥವಾ outer subshell ಅಂತ ಕರಿತೀವಿ. They are known as, ನೆನ್ಪಿಟ್ಕೊಳ್ಳಿ, ಎಸ್ ಆರ್ಬಿಟಲ್ ಆಗಿದ್ರೆ ಔಟರ್ ಮೋಸ್ಟ್ ಅದನ್ನ ಅಲ್ಟಿಮೇಟ್ ಶೆಲ್ ಅಂತೀವಲ್ವಾ. ಅದಕ್ಕಿಂತಲೂ ಒಂದು ಶೆಲ್ ಒಳಗಡೆ ಇದ್ರೆ ಅದನ್ನ ಪೆನಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಅದಕ್ಕಿಂತಲೂ ಒಳಗಡೆ ಇದ್ರೆ ಆಂಟಿ ಪೆನಲ್ಟಿಮೇಟ್ ಶೆಲ್ ಅಂತೀವಿ. ಹಾಗಾದ್ರೆ if the electron is entering into anti-penultimate shell, they are also called as F-block elements. Thus, these elements forms a series within the transition series. They are also known as F-block elements since the differentiating electrons enters the F subshell. Then, classification of D-block elements. They have been classified into 2 series. ಎರಡು ತರ ಕ್ಲಾಸಿಫೈ ಮಾಡಿದ್ದಾರೆ. ಮೊದಲನೇದಾಗಿ 4F ಸೀರೀಸ್, ಅದನ್ನ ಫಸ್ಟ್ ಇನ್ನರ್ ಟ್ರಾನ್ಸಿಷನ್ ಸೀರೀಸ್ ಅಂತಾನೂ ಕರಿತೀವಿ. ದ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ಸ್ ಎಂಟರಿಂಗ್ ಇಂಟು 4F ಆರ್ಬಿಟಲ್. ನೆನ್ಪಿಟ್ಕೊಳ್ಳಿ, ಫಸ್ಟ್ ಇನ್ನರ್ ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಈಸ್ ಎಂಟರಿಂಗ್ ಇಂಟು ವೇರ್ 4F ಸಬ್ಶೆಲ್. ಹಾಗಾಗಿ ದ ಎಲಿಮೆಂಟ್ಸ್ belonging to this series are known as lanthanides or lanthanones ಅಂತ ಕರೀತಾರೆ. ಓಕೆನಾ? lanthanides ಅಥವಾ lanthanone ಅಂತ ಕರೀತಾರೆ. Then 5F series, ಅದನ್ನ ಸೆಕೆಂಡ್ ಇನ್ನರ್ ಟ್ರಾನ್ಸಿಷನ್ ಸೀರೀಸ್ ಅಂತಾನೂ ಕರೀತಾ ಇದೀವಿ. ದ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ಸ್ ಎಂಟರ್, ನೆನ್ಪಿಟ್ಕೊಳ್ಳಿ, ಎಂಟರ್ ಇನ್ 5F ಸಬ್ಶೆಲ್ ಅಥವಾ 5F ಆರ್ಬಿಟಲ್ ಅಂತ ಕರೀತಾ ಇದೀವಿ. ಗೊತ್ತಾಯ್ತಾ? ರೈಟ್. ಹಾಗಿದ್ರೆ ದ ಎಲಿಮೆಂಟ್ಸ್ ಬಿಲಾಂಗಿಂಗ್ ಟು ದಿಸ್ ಸೀರೀಸ್ ಆಲ್ಸೋ ನೋನ್ ಆಸ್ ಆಕ್ಟಿನೈಡ್ಸ್ ಅಥವಾ ಆಕ್ಟಿನೋನ್ಸ್ ಅಂತ ಕರೀತೇವೆ. ರೈಟ್. ನೆಕ್ಸ್ಟ್, ಲ್ಯಾಂಥನೈಡ್ಸ್ ಅಂದ್ರೆ ಏನು ಗೊತ್ತಿರಬೇಕು. ದ 15 ಎಲಿಮೆಂಟ್ಸ್ ಫ್ರಮ್ ಲ್ಯಾಂಥನಮ್, ಓಕೆ, ಅಟಾಮಿಕ್ ನಂಬರ್ 57 ಇಂದ ಲ್ಯೂಟೇಷಿಯಂ ವರೆಗೆ ಯಾವೆಲ್ಲ ಬರುತ್ತೆ ಅದೆಲ್ಲವೂ ಕೂಡ ಲ್ಯಾಂಥನೈಡ್ಸ್ ಅಂತ ಕರೀತೇವೆ. ಓಕೆ, ಯಾವ್ಯಾವ್ದಿರುತ್ತೆ? ಲ್ಯಾಂಥನಮ್, ಸೀರಿಯಂ, ಪ್ರಸಿಯೋಡೈಮಿಯಂ, ನಿಯೋಡೈಮಿಯಂ, ಪ್ರೊಮೇಥಿಯಂ, ಸಮೇರಿಯಂ, ಯುರೋಪಿಯಂ, ಗ್ಯಾಡೋಲಿನಿಯಂ, ಟರ್ಬಿಯಂ, ಡಿಸ್ಪ್ರೋಸಿಯಂ, ಹಾಲ್ಮಿಯಂ, ಎರ್ಬಿಯಂ, ಟೂಲಿಯಂ, ಎಟರ್ಬಿಯಂ ಅಂಡ್ ಲ್ಯೂಟೇಷಿಯಂ. ಓಕೆನಾ? ರೈಟ್. ಹಾಗಿದ್ರೆ ಇವೆಲ್ಲದೂ ಕೂಡ ನೋಡಿ, ಬಿಕಾಸ್ ದೇ ವರ್ ಒಬ್ಟೈನ್ಡ್ ಆಸ್ ಅರ್ತ್ಸ್ ಅಥವಾ ಆಕ್ಸೈಡ್ಸ್ from relatively rare minerals. The properties of inner transition elements ನಾವು ನೋಡೋದಾದ್ರೆ ಮೊದಲನೇದು electronic configuration. The general electronic configuration of these elements is going to be xenon ಇಂದನೇ ಸ್ಟಾರ್ಟ್ ಆಗ್ಬೇಕಲ್ವಾ? ಹಾಗಾಗಿ xenon 4F 0 to 14, 5D 0 to 1, 6S2. The lanthanum electronic configuration is xenon 4F 0, 5D1, 6S2. Lutetium electronic configuration 4F 14, 61, 5D1 and 6S2 have no partially filled F4F orbitals in their ground state, are considered as lanthanides due to their properties close to these elements. Okay, then oxidation state bande. The common oxidation state of lanthanides is +3. ಎಲ್ಲದರಲ್ಲೂ +3 ಇದ್ದೇ ಇರುತ್ತೆ ನೋಡಿಬೇಕಂದ್ರೆ. But some elements also exhibit +2 and +4 oxidation state. ಹಾಗಾದ್ರೆ oxidation state in which they leave behind stable ions. Example, Eu2+, ಯುರೋಪಿಯಂ 2+ ಅಂತ ಅಟಾಮಿಕ್ ನಂಬರ್ 63 ಇರುತ್ತೆ. 4F7, 6S2 ಇರಬೇಕಿತ್ತು. 2 ಎಲೆಕ್ಟ್ರಾನ್ ತೆಗೆದ್ರೆ 4F7, 6S0 ಬರುತ್ತೆ. YB2+, 4F14, CE4+, 4F0 ಅಂದ್ರೆ ನೋ ಎಲೆಕ್ಟ್ರಾನ್. ಓಕೆ, TB, ಓಕೆ, TB ಅಂದ್ರೆ ಅದು ಟರ್ಬಿಯಂ. Xenon 4F7 half-filled configuration. An aqueous solution of Ce+4 is a good oxidizing agent.
The EU+2 and YB+2 can exist in aqueous solution and are good reducing agents, but there are exceptions also. Nodu, SM2 plus samarium, correct? Samarium 2 plus, xenon 4f6, TM ಅಂದ್ರೆ ಯಾವುದು? ಟೂಲಿಯಂ 2 plus xenon 4f13, PR4 plus NB, correct? 2 plus. ಇವೆಲ್ಲದರಲ್ಲೂ ಕೂಡ ಏನಂತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ +2 ಸ್ಟೇಟ್ ಅಲ್ಲೇ ಇದೆ, ಬಟ್ ಏನಂತೀವಿ ಅದನ್ನ ಹಾಫ್ ಫಿಲ್ಡ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಅಥವಾ 0 ಎಲೆಕ್ಟ್ರಾನ್ ಸಿಸ್ಟಮ್ ಯಾವ್ದ್ರಲ್ಲೂ ಇಲ್ಲ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಬಂದ್ರೆ ಏನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನ್ ಹೇಳುತ್ತೆ? ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಹ್ಯಾವ್ ಸ್ಪಿನ್ ಅಂಡ್ ಆರ್ಬಿಟ್ ಕಾಂಟ್ರಿಬ್ಯೂಷನ್ಸ್. ನೋಡಿ, ಕಾಂಟ್ರಾಸ್ಟ್ ಅಲ್ಲಿ ಸ್ಪಿನ್ ಓನ್ಲಿ of transition metals, hence magnetic momentum are given by the formula. ಅಲ್ಲಿ ಏನ್ ಬರಿತಾ ಇದ್ವಿ? ಯಾವುದು ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಲ್ಲಿ mu is equal to square root of n into n+2 ಅಂತಿದ್ವಿ. ಇಲ್ಲಿ square root of 4s into s+1 plus l into l+1. l ಅಂದ್ರೆ ಆರ್ಬಿಟಲ್ ಕ್ವಾಂಟಮ್ ನಂಬರ್, s ಅಂದ್ರೆ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ. All lanthanide ions with the exceptions of lanthanum 3 plus, lutetium 3 plus, cerium 4 plus are paramagnetic in nature, ಅಂದ್ರೆ unpaired electrons ಇರುತ್ತೆ. The trend in magnetic momentum is shown by this graph. ಈ ಗ್ರಾಫ್ ಅಲ್ಲಿ ನಮಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾವುದು ಮ್ಯಾಗ್ನೆಟಿಕ್ ಮೊಮೆಂಟಮ್ ಗೊತ್ತಾಗ್ತಾ ಹೋಗುತ್ತೆ. ಸೀರಿಯಂಗೆ ಅಪ್ರಾಕ್ಸಿಮೇಟ್ಲಿ 1.8 ಬರುತ್ತೆ, ಪ್ರೊಮೇಥಿಯಂಗೆ ಅಪ್ರಾಕ್ಸಿಮೇಟ್ಲಿ 3 ಪಾಯಿಂಟ್ ಸಮಥಿಂಗ್. ಓಕೆ, ND like this. Okay, it is going to first increase, then decreases, then it's going to be increases still hafnium, again it's going to be decreases at lutetium because of completely filled electrons. ಅಂದ್ರೆ unpaired electrons ಇದ್ರೆ ಮಾತ್ರ ಮ್ಯಾಗ್ನೆಟಿಕ್ ಅಲ್ವಾ, ಹಾಗಾಗಿ. ನೆಕ್ಸ್ಟ್ lanthanide contraction ಅಂತ. There is a steady decrease in the radii as the atomic number of lanthanide element increases. For every additional protons added in nucleus, the corresponding electrons goes to 4f subshell. The shape of f orbital is very much diffused and they have poor shielding effect. The effective nuclear charge increases, which causes the contraction in the size of the electron charge cloud. ಹಾಗಾದ್ರೆ this contraction in size is quite regular and known as lanthanide contraction. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಸ್ಟಡಿ ಅನ್ನೋ ವರ್ಡ್ ಯಾಕೆ ಬಂತು ಅಂತ ಗೊತ್ತಾಗಿದೆ. ಅದು ಗ್ರಾಜುಯಲ್ ಆಗಿ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ, ರೈಟ್? ಇದೇ ನೋಡಿ, ಕರೆಕ್ಟ್ ಅಲ್ವಾ? ಅಯಾನಿಕ್ ರೇಡಿಯಸ್ ತಗೊಂಡಿದ್ದೀವಿ ಲ್ಯಾಂಥನಮ್ದು, ಮೊದಲಿಂದನೂ ಕೊನೆವರೆಗೂ ಡಿಕ್ರೀಸ್ ಆಗ್ತಾನೇ ಬರ್ತಾ ಇದೆ. ಯಾಕೆ? ಬಿಕಾಸ್ ಆಫ್ ದ ಪೂರ್ ಶೀಲ್ಡಿಂಗ್ ಎಫೆಕ್ಟ್. ಔಟರ್ಮೋಸ್ಟ್ f orbitals cannot shield the 5d and 6s orbitals, no, 6s electrons, hence they are attracted very much towards the nucleus. Nucleus hatra bandre size kadame agta hogutte. Next, consequences of lanthanide contraction. Remember, covalent character of cations increases. ಮೊದಲನೇದಾಗಿ electronegativity ಬಂದ್ರೆ the electronegativity of trivalent ions increases slightly. And when we come to basicity, there is decrease in basic strength of oxides and hydroxides. E0 values, standard electrode potential values. There is small increase in standard electrode potential values. Color bandre, the species containing unpaired electrons are colored, and so is the case with lanthanide ions. The F transitions are possible due to absorption of light from the visible region. Next, melting and boiling point. Lanthanides have high melting and boiling points, but there is no regular trend. Density bandre, lanthanides have densities varying from 6.99 to 9.74 gram per cm3. But there is no definite trend for these values. ಹೀಗೆ ಇನ್ಕ್ರೀಸ್ ಆಗುತ್ತೆ, ಹೀಗೆ ಡಿಕ್ರೀಸ್ ಆಗುತ್ತೆ ಅಂತ ಯಾವುದೇ ಒಂದು ಟ್ರೆಂಡ್ ಇಲ್ಲ. Then the element electronegatively
electronegativity values of lanthanides are almost same as that of S block elements. Okay, lanthanides form ionic compounds. ಹಾಗಾದ್ರೆ S block elements ಕೂಡ ionic compounds form ಮಾಡ್ಕೊಳ್ಳುತ್ತೆ, lanthanides ಕೂಡ ionic compound ಅನ್ನು form ಮಾಡ್ಕೊಳ್ಳುತ್ತೆ. Then ionization energy ಬಂದ್ರೆ already ಗೊತ್ತಿದೆ, the ionization energy values of lanthanides are not very high due to their large size and are comparable with those of alkaline earth metals. Magnesium series ಇದೆಯಲ್ಲ ಅದಕ್ಕೆ ನಾವು ಕಂಪೇರ್ ಮಾಡಬಹುದಂತೆ. Then complex compound ಹೋದ್ರೆ due to having large ionic size, they have little tendency to form complexes. ನೋಡಿರ್ತೀರ ನೀವು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ನಾವು ತುಂಬಾ ಜಾಸ್ತಿ ತಗೊಳ್ಳುವಂಥದ್ದು ಐದರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಪಿ ಬ್ಲಾಕ್ ಎಲಿಮೆಂಟ್ಸ್. ಅಂದ್ರೆ ಸೆಂಟ್ರಲ್ ಮೆಟಲ್ ಯಾವ್ದಾಗಿರ್ಬೇಕಂತೆ, ಡಿ ಬ್ಲಾಕ್ ಟ್ರಾನ್ಸಿಷನ್ ಎಲಿಮೆಂಟೇ ಇರುತ್ತಂತೆ. ಓಕೆ ಅಲ್ವಾ, ರೈಟ್. ನೆಕ್ಸ್ಟ್ ರಿಯಾಕ್ಟಿವಿಟಿಗೆ ಬಂದ್ರೆ ಡ್ಯೂ ಟು ದರ್ ಲೋ ವ್ಯಾಲ್ಯೂಸ್ ಆಫ್ ಅಯನೈಸೇಷನ್ ಎಂಥಾಲ್ಪಿ, lanthanides are very reactive. ಸ್ವಲ್ಪ ಎನರ್ಜಿ ಕೊಟ್ಟರೆ ಸಾಕು ಎಲೆಕ್ಟ್ರಾನ್ ಹೊರಗಡೆ ಬಿಟ್ಬಿಡುತ್ತೆ. ದಟ್ ಮೀನ್ಸ್ ಲಿಬರೇಷನ್ ಆಫ್ ಎಲೆಕ್ಟ್ರಾನ್ ಇಸ್ ಕ್ವೈಟ್ ಈಸಿ ಇನ್ ದಿಸ್ ಕೇಸ್. ಅಲಾಯ್ಸ್ ಬಂದ್ರೆ ದೇ ಫಾರ್ಮ್ ಅಲಾಯ್ಸ್ ಎಸ್ಪೆಷಲಿ ವಿತ್ ಐರನ್. ಎಕ್ಸಾಂಪಲ್ ಮಿಶ್ ಮೆಟಲ್ ಅಂತೆ, ಮಿಶ್ ಮೆಟಲ್ ರೇರ್ ಅರ್ತ್ಸ್ ಅಂತ. ಅದ್ರಲ್ಲಿ ಏನಿರುತ್ತೆ, 94 to 95% ಆಫ್ ಐರನ್ ಇರುತ್ತೆ, 5% ಓಕೆ wait ಮಿಶ್ ಮೆಟಲ್ಸ್ ಅಲ್ಲಿ ಮಿಶ್ ಮೆಟಲ್ ರೇರ್ ಅರ್ತ್ಸ್ ಅಂದ್ರೆ ಲ್ಯಾಂಥನೈಡ್ಸ್ 94 to 95% ಇರುತ್ತೆ ಅಂಡ್ 5% ಐರನ್ ಇರುತ್ತೆ ಅಂಡ್ ರಿಮೈನಿಂಗ್ ವಿಲ್ ಬಿ ಸಲ್ಫರ್, ಕಾರ್ಬನ್, ಕ್ಯಾಲ್ಸಿಯಂ ಅಂಡ್ ಅಲ್ಯೂಮಿನಿಯಂ ಇನ್ ಟ್ರೇಸ್ ಅಮೌಂಟ್ ಇರುತ್ತಂತೆ. ನೆನ್ಪಿಟ್ಕೋಬೇಕು, ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ 95% ಹತ್ರ ಇದ್ರೆ ಐರನ್ ಹತ್ರ 5% ಇರುತ್ತೆ, ಉಳ್ಕೊಂಡಿರೋದು ಅಂದ್ರೆ ವೇರಿ ಆಗ್ತಾ ಇರುತ್ತೆ ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ. ನೆಕ್ಸ್ಟ್ actinides ಅಂತ. Actinides, the 15 elements from actinum to lawrencium are known as actinides. ಮಧ್ಯೆ ಬ್ರೇಕ್ ಆಗುತ್ತೆ ಬಿಕಾಸ್ ಈ ಡಿ ಬ್ಲಾಕ್ ಎಲಿಮೆಂಟ್ ಮತ್ತೆ ಎಸ್ ಬ್ಲಾಕ್ ಎಲಿಮೆಂಟ್ ಅಥವಾ ಎಸ್ ಬ್ಲಾಕ್ ಅಂದ್ರೆ ಡಿ ಬ್ಲಾಕ್ ಮಧ್ಯೆ ಬರೋದ್ರಿಂದ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಬರುತ್ತೆ. ಎಸ್ ಬ್ಲಾಕ್ ಎಲಿಮೆಂಟ್ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಇರುತ್ತೆ. They are known as actinides and constitute 5F series. From Neptunium to onwards, the elements are man-made. Andre artificial ಆಗಿ ಪ್ರಿಪೇರ್ ಮಾಡಿರೋದು. They are known as trans-uranium elements. ಅಂದ್ರೆ ಯುರೇನಿಯಂ ಇಂದ ಬಂದಿರುವಂತ ಎಲಿಮೆಂಟ್ಸ್. ಯುರೇನಿಯಂ ರೇಡಿಯೋ ಆಕ್ಟಿವ್ ಅಲ್ವಾ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋ ಎಲಿಮೆಂಟ್ಸ್. ಓಕೆ, ನೆಕ್ಸ್ಟ್ when we come to electronic configuration, the outermost electron which enters the 5f atomic orbital. General electronic configuration ತಗೊಂಡ್ರೆ radon 5f 0 to 14, 60 0 to 2, 7s2. ನೆನ್ಪಿಟ್ಕೋಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅದರಲ್ಲೂ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಕೆಲವೊಂದ್ಸಲ ಇದೇ ಬೇಸಿಸ್ ಮೇಲ್ಗಡೆ ಸಿಇಟಿಗಳಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳು ಬಂದಿರೋದು ಉಂಟು. Since there are no much difference between 5f and 60, it is difficult to predict whether the electron has entered 5f or 60. ಯಾವ್ದಕ್ಕೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ಇಲ್ಲೂ ಕೂಡ ಆಕ್ಟಿನೈಡ್ ಕಂಟ್ರಾಕ್ಷನ್ ಆಗುತ್ತೆ. ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೀವಲ್ವಾ, ಹಾಗೇನೆ. ದೆನ್ ಆಕ್ಸಿಡೇಷನ್ ಸ್ಟೇಟಿಗೆ ಬಂದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಆಕ್ಸಿಡೇಷನ್ ಸ್ಟೇಟಿಗೆ ಬಂದ್ರೆ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +3, ಲ್ಯಾಂಥನೈಡ್ ತರಾನೆ. ಬಟ್ other oxidation state are also exhibited by actinides, the maximum being +7 ante. Next, magnetic properties. The magnetic momentum of actinide ions are smaller than the theoretical values. It is hard to interpret due to large spin orbit coupling. Okay, then actinide contraction, it is similar to lanthanide contraction due to poor shielding of 5f electrons. Definition ಗೊತ್ತಿದ್ರೆ ಇದು ಕೂಡ ಈಸಿಯಾಗಿ ಅರ್ಥ ಆಗುತ್ತೆ.
Melting and boiling points, they have high value for melting and boiling points, but there is no regular trend. Density, the value of density vary from 7 to 19.84 gram per cm cube. Again, there is no regular trend. Reducing character, they are strong reducing agents as they have higher E0 values, approximately 2 volts. Reactivity, but actinides are very reactive in nature and combine with oxygen and halogen like lanthanides. Colored ions, actinide ions are colored due to the presence of unpaired electrons and FF transition. Complex formation, they have higher tendency to form complex compounds. Lanthanides ಗೆ ಆ ಪ್ರಾಪರ್ಟಿ ಇರಲಿಲ್ಲ. ಕರೆಕ್ಟಾ? ನೋಡಿ ಮಕ್ಕಳ, ಇದಿಷ್ಟು ಆಗಿತ್ತು. ಕರೆಕ್ಟ್? ಇದಿಷ್ಟು ನಾವೇನ್ ಕಲ್ತ್ಕೊಂಡಿದೀವಿ. ಓಕೆ, ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓಕೆ, ಲೆಟ್ಸ್ ಮೂವ್ ಆನ್ ಟು ದ MCQs. So the first question, the transition elements have a general electronic configuration. ಯಾವ್ದಿದೆಯಂತೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳಿಕಾಗುತ್ತಾ? ರೈಟ್. ಸೊ ಹಾಗಿದ್ರೆ ನೋಡ್ತಾ ಬನ್ನಿ. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆದ್ಮೇಲೆ ರೈಟ್ ಆವಾಗಲೇ ಹೇಳ್ಕೊಟ್ಟಿದ್ವಿ ರೈಟ್. n-1, ಈಗ ನಾನು ಜನರಲ್ ಆಗಿ ಬರಿಬೇಕಲ್ವಾ. n-1 d 1 to 10 ns 1 to 2. ಕರೆಕ್ಟ್ ಆಗಿದ್ರೆ ಆನ್ಸರ್ ಯಾವ್ದಾಗ್ತಾ ಇದೆ? ಆಪ್ಷನ್ ಸಿ. ರೈಟ್, ನೋಡಿ ಅಷ್ಟು ಇದೆಯಲ್ವಾ. n-1 ಆಗ್ಬೇಕು, ಅದು ns ಆಗ್ಬೇಕು. ರೈಟ್. ನೆಕ್ಸ್ಟ್ ಒನ್, ದ ಕರೆಕ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ ಈಸ್, ನಮಗೆ ಗೊತ್ತಿದೆ ಇದು ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಬರುತ್ತೆ. ಅಂದ್ರೆ ಆರ್ಗಾನ್, ಆಫ್ಟರ್ ದಟ್ ಯೂಶುವಲ್ ಆಗಿ ಬರೆದ್ರೆ 3d4 4s2 ಬರಿಬೇಕು. ಕರೆಕ್ಟ್. 4s2 3d4 ಹಾಗಿದ್ರೆ ಹೇಳ್ತಾರೆ ಈಗ ಯೂಶುವಲ್ ಆಗಿ ಈ ತರ ಬರೆಯೋಣ. 4s2 3d4 ಇರಬೇಕಿತ್ತು, ಬಟ್ ಒಂದು ಎಲೆಕ್ಟ್ರಾನ್ ಅನ್ನ ತಗೊಂಡು 4s1 3d5 ಆಗಿರುತ್ತೆ. ರೈಟ್. ಹೇಳ್ತಾರೆ ಈಗ ಯಾವುದು ಅಂತ. ಸೊ ಆಪ್ಷನ್ ಬಿ ಆಗುತ್ತೆ ನೋಡಿ, 3d5 4s1. ಬಿಕಾಸ್ ಆಫ್ ದ ಹಾಫ್ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, chromium is going to be more stable than this one. ಹಾಗಾಗಿ ಇವೆರಡರಲ್ಲಿ ಸ್ಟೇಬಲ್ ಯಾವುದು ಅಂತ ಕೇಳಿದ್ರೆ ಇದು ಸ್ಟೇಬಲ್ ಅಲ್ಲ, ಇದು ಸ್ಟೇಬಲ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಫಿಗರೇಷನ್ ಇಸ್ ಕರೆಕ್ಟ್ ಫಾರ್ ಐರನ್? ಐರನ್ ಅಟಾಮಿಕ್ ನಂಬರ್ ಗೊತ್ತಿರಬೇಕು, 26 ಐರನ್. ಸೊ ಆರ್ಗಾನ್ ಆದ್ಮೇಲೆ, ಆರ್ಗಾನ್ ಅಂದ್ರೆ 18, 4s2 20, ಕರೆಕ್ಟಾ? ಅದಾದ್ಮೇಲೆ ಮಿಕ್ಕಿರೋದೆಷ್ಟು? 3d6 ಇಷ್ಟ ಆಗಿರ್ಬೇಕು. 4s2 3d6 ಹೇಳ್ತೀರಾ ಈಗ. ಸೊ ಥರ್ಡ್ ಒನ್ ಆಲ್ಸೋ ಆಪ್ಷನ್ ಬಿ ಆಗುತ್ತೆ ನೋಡಿ, 3d6 4s2. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ions has electronic configuration argon 3d6? argon 3d6 4s0 ಅಂದ್ರೆ ಎಷ್ಟಿರ್ಬೇಕಂತೆ? 26 ಎಲೆಕ್ಟ್ರಾನ್ ಇರಬೇಕು. 26 ಅಲ್ಲ, ಸಾರಿ, ರೈಟ್. 18 or 24 ಎಲೆಕ್ಟ್ರಾನ್ ಇರಬೇಕು. ಈಗ ಹೇಳ್ತಾ ಬರೋಣಂತೆ, ಒಂದೇ ನೋಡೋಣ. ni+3 ಅಂದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಆರ್ಗಾನ್ 3d7. ಮಿಕ್ಕಲ್ದು mn+3 ಅಂದ್ರೆ ಆರ್ಗಾನ್ 3d4. Fe+3 ಅಂದ್ರೆ ಆರ್ಗಾನ್ 3d5. CO+3 ಅಂದ್ರೆ ಆರ್ಗಾನ್ 3d6. ಹೀಗೆ ಹೇಳಿ ಅವ್ರು ಹೇಳಿರೋದು ಆರ್ಗಾನ್ 3d6 ಅಂತ ಹೇಳಿ. ಯಾವ್ದು ಬರ್ತಾ ಇದೆ? ಕೋಬಾಲ್ಟ್. ಆಪ್ಷನ್ ಡಿ ಬರ್ತಾ ಇದೆ, ಹೌದಲ್ವಾ? ರೈಟ್. ಸೊ ಆಪ್ಷನ್ ಡಿ. ನೆಕ್ಸ್ಟ್, which of the following element does not belong to first transition series? 3D series ಗೆ ಯಾವ್ದು ಸೇರೋದಿಲ್ಲ ಅಂತ ಹೇಳಿದ್ವಿ. ಕರೆಕ್ಟಾ? ನೋಡ್ಕೊಡಿ, 3D series ಅನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಒಂದು ಏನ್ ಹೇಳ್ಬೋದು, ಸ್ಟೇಟ್ಮೆಂಟ್ ಟೈಪ್ ಅಲ್ಲಿ. ಕರೆಕ್ಟ್. ಈಗ ನೋಡಿ, 3D series ಗೆ ಮಾತ್ರ ಇದು. 4D series ಗೆ ಮತ್ತೆ 5D series ಗೆ
ನೋಡ್ಕೊಳ್ಳಿ ಎಲಿಮೆಂಟ್ಸ್ ಅನ್ನು. ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೇಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಇದನ್ನ ನೋಡುವಾಗ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು, ಇವೆರಡನ್ನು ಕಂಬೈನ್ ಮಾಡೋಣ, ಈ ಮೂರನ್ನು ಕಂಬೈನ್ ಮಾಡೋಣ, ಈ ಮೂರನ್ನು ಕಂಬೈನ್ ಮಾಡೋಣ, ಇವೆರಡನ್ನು ಕಂಬೈನ್ ಮಾಡೋಣ. ಓದೋದು ಹೇಗೆ, ನಿಮ್ಮ ಓನ್ ವರ್ಡ್ ಮಾಡ್ಕೊಳ್ಳಿ. ಸ್ಕೂಟಿ, ವ್ಯಾಕರ್ ಮ್ಯಾನ್, ಕರೆಕ್ಟ್, VAC, ಓಕೆ, ವ್ಯಾಕರ್ ಮ್ಯಾನ್, ಫ್ಯಾಕೋನಿ ಕುಸಿ, ಕುಸಿ ಹೀಗೆ ಮಾಡ್ಕೊಳ್ಳಿ. ಫ್ಯಾಕೋನಿ ಕುಸಿ ನೋಡಿ, SCOOTI, ಸ್ಕೂಟಿ, ವ್ಯಾಕರ್ ಮ್ಯಾನ್, ಫ್ಯಾಕೋನಿ ಕುಸಿ. ಸುಮ್ಮನೆ ಹಾಗೆ ಹೇಳ್ಕೊಟ್ರೆ ಸಾಕು, ನೆನ್ಪಿಟ್ಕೊಂಡ್ಬಿಡ್ಬೋದು, ಹೌದಲ್ವಾ? ಅದರಲ್ಲಿ ಎಲಿಮೆಂಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಬರಬೇಕು, ಮತ್ತೆ ಹೇಳ್ಕೊಂತ ಕೂತ್ಕೊಡ್ರೆ ಅಲ್ಲ. ಓಕೆ, ಆ ಎಲಿಮೆಂಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಬರಬೇಕು. ಓಕೆನಾ? ನೋಡಿ ಇಲ್ಲಿ ಹೇಗೆ ಹೇಳೋದು ಅಂತ. ಒಂದ್ ಸೆಕೆಂಡ್ ನೋಡಿ, ಇಲ್ಲಿ ಸ್ಕೂಟಿ, ವ್ಯಾಕರ್ ಮ್ಯಾನ್, ಫ್ಯಾಕೋನಿ ಕುಸಿ, ಮುಗೀತಷ್ಟೇ. ಸ್ಕೂಟಿನಲ್ಲಿ ಸ್ಕ್ಯಾಂಡಿಯಂ ಟೈಟಾನಿಯಂ ಇದೆ, ವ್ಯಾಕರ್ ಮ್ಯಾನ್ ಅಲ್ಲಿ ಅದಕ್ಕೆ ನಾನು ಈ ಟರ್ಮ್ ನಾನು ಯೂಶುವಲ್ ಆಗಿ ಹೇಳ್ಕೊಡೋದಿಲ್ಲ. ವ್ಯಾಕರ್ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ವ್ಯಾಕರ್ ಮ್ಯಾನ್, ಫ್ಯಾಕೋನಿ ಕುಸಿ. 3D ಸೀರೀಸ್ಗೆ ಸ್ಕ್ಯಾಂಡಿಯಂ ಟು ಜಿಂಕ್ ಆರ್ಡರ್ ಅಲ್ಲೇ ಬಂದೋಯ್ತು. ಸ್ಕೂಟಿ, ವ್ಯಾಕರ್ ಮ್ಯಾನ್, ಫ್ಯಾಕೋನಿ ಕುಸಿ. ಓಕೆ, ರೈಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ರೈಟ್? ಹಾಗಿದ್ರೆ ಹೇಳಿ, 3D ಸೀರೀಸ್ ಅಲ್ಲಿ ಸ್ಕೂಟಿ, ವ್ಯಾಕರ್ ಮ್ಯಾನ್, ಫ್ಯಾಕೋನಿ ಕುಸಿ ಬಿಟ್ಟು ಇನ್ನೇನಿದೆ ಅಂತ ನೋಡಿದ್ರೆ ಅರ್ಜೆಂಟಮ್ ಅಂದ್ರೆ AG, ಸಿಲ್ವರ್ ಇದೆ. ದಟ್ಸ್ ವೈ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿಲಾಂಗ್ ಟು ಫಸ್ಟ್ ಟ್ರಾನ್ಸಿಷನ್ ಸೀರೀಸ್. ಫಸ್ಟ್ ಅಂದ್ರೆ 3D, ಸೆಕೆಂಡ್ ಅಂದ್ರೆ 4D, ಥರ್ಡ್ ಅಂದ್ರೆ 5D. ಓಕೆ, ಆ ತರ. ನೆಕ್ಸ್ಟ್ 6th one, N-1 D10NS2 is the general electronic configuration of ಯಾವ್ದಿರ್ಬಹುದು ನೋಡ್ತಾ ಬನ್ನಿ. ಐರನ್, ಕೋಬಾಲ್ಟ್, ನಿಕ್ಕಲ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್, ಗೋಲ್ಡ್, ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯುರಿ, ಸೆಲೆನಿಯಂ, ಎಟರ್ಬಿಯಂ, ಲ್ಯಾಂಥನಮ್. ನಮಗೆ ಗೊತ್ತು, ಕಂಪ್ಲೀಟ್ಲಿ ಫಿಲ್ಡ್ ಇದೆ. ದೀಸ್ ಆರ್ ಕಾಲ್ಡ್ ಆಸ್ non-typical transition elements, zinc, cadmium and mercury. 3D, 4D and 5D series ಅಲ್ಲಿ ಎಂಡ್ ಅಂದ್ರೆ ಜಿಂಕ್ ಕೆಳಗಡೆ ಬರುವಂತ ಎಲಿಮೆಂಟ್ಸ್. ಇವುಗಳಲ್ಲಿ ಎಲೆಕ್ಟ್ರಾನ್ ಇದೆ ಬಟ್ ಇನ್ವಾಲ್ವ್ ಆಗಲ್ಲ. ನಾನ್ ಟಿಪಿಕಲ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್, ದ ಲಾಸ್ಟ್ ಎಲೆಕ್ಟ್ರಾನ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ ಗೋಸ್ ಟು, ಯಾವ್ದಕ್ಕೆ ಹೋಗುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಅಂತ ಕೇಳಿದ್ರೆ ಹೇಳ್ಬೋದಾ? N-1 ಡಿ ಆರ್ಬಿಟಲ್ಗೆ. ಎನ್ ಏನಾಗಿರುತ್ತೆ? S ಆರ್ಬಿಟಲ್ ಇರುತ್ತೆ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತು ನಿಮಗೆ, ಕರೆಕ್ಟಾ? N-1 D 1 to 10 ಅಂತೆ, NS 1 to 2 ಅಂತೆ. ಫಾರ್ ಎಕ್ಸಾಂಪಲ್ N is equal to 4 ಅಂತ ತಗೊಂಡ್ರೆ N-1 ಏನಾಗುತ್ತೆ? 3D 1 to 10, 4S 1 to 2. N is equal to 5 ಅಂತ ತಗೊಂಡ್ರೆ ಏನಾಗುತ್ತೆ? 4D 1 to 10, ಕರೆಕ್ಟಾ? 5S 1 to 2, ಈ ತರ. ಓಕೆ, ಹಾಗಿದ್ರೆ N-1 this is going to be called as what? Penultimate shell. Penultimate shell. ಓಕೆನಾ? F ಆರ್ಬಿಟಲ್ ಆದ್ರೆ ಆಂಟಿ ಪೆನಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ನೆಕ್ಸ್ಟ್, ಕ್ವಶನ್ ನಂಬರ್ 8. The elements which exhibit both vertical and horizontal similarities are. Vertical similarities ಇರುತ್ತೆ, horizontal similarities ಕೂಡ ಇರುತ್ತಂತೆ. They are nothing but transition elements ಅಂತ. Transition elements. Next, question number 9. An atom has an electronic configuration 1s2, 2s2, 2p6, 3s2, 3p6 ಅಂದ್ರೆ ಇಲ್ಲಿಗೆ ಆರ್ಗಾನ್ ಆಗಿರುತ್ತೆ. ಇಷ್ಟು ಸೇರಿಸಿ 3d3, 4s2. In which group it would be placed ಅಂತ ಕೇಳ್ತಾ ಇದ್ದಾರೆ. ಯಾವ ಗ್ರೂಪ್ ಅಲ್ಲಿ ನೋಡ್ಕೊಳ್ಳಿ ಇಲ್ಲಿ. ರೈಟ್, ಎಸ್. ಈಗ ನೋಡಿ, ಗ್ರೂಪ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಗ್ರೂಪ್ ನಂಬರ್ that is going to be NS
ಪ್ಲಸ್ n ಮೈನಸ್ 1 ಡಿ ವ್ಯಾಲ್ಯೂ. ಇಷ್ಟನ್ನು ಎಲೆಕ್ಟ್ರಾನ್ಸ್ ಆಡ್ ಮಾಡಿ. ns ಅಲ್ಲಿ ಎಷ್ಟಿದೆ ಎಲೆಕ್ಟ್ರಾನ್ಸು? 2 ಇದೆ. ಪ್ಲಸ್ ಡಿ ನಲ್ಲಿ ಎಷ್ಟಿದೆ? 3 ಇದೆ. ದಟ್ ಇಸ್ ಗೋಯಿಂಗ್ ಟು ಬಿ ವಾಟ್? 5. ಕರೆಕ್ಟ್? 5. ಹಾಗಾದ್ರೆ ಯಾವ ಗ್ರೂಪ್ ಅಂತೆ? 5th ಗ್ರೂಪ್ ಅಂತ ಹೇಳಿ. 5th ಗ್ರೂಪ್ ಆಪ್ಷನ್ ಎ. ತುಂಬಾ ಸಿಂಪಲ್. ns ಪ್ಲಸ್ n ಮೈನಸ್ 1 ಡಿ ಆರ್ಬಿಟಲ್ ಕಂಬೈನ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 10. ಇನ್ 3D ಸೀರೀಸ್ ಅಟಾಮಿಕ್ ನಂಬರ್ Z ವೇರೀಸ್ ಫ್ರಮ್ ಇಲ್ಲಿಂದ ಎಲ್ಲಿವರೆಗೂ? ನಾನು ಆಲ್ರೆಡಿ ಹೇಳಿದೆ ಸ್ಕೂಟಿ ವ್ಯಾಕರ್ ಮ್ಯಾನ್ ಅಂತ ಹೇಳಿ. ಕರೆಕ್ಟಾ? ಸ್ಕೂಟಿ ವ್ಯಾಕರ್ ಮ್ಯಾನ್ ಫೆಕೋನಿ ಕುಸಿ. ಜಿ ಅಂತ ಬರೀಬಾರ್ದು, ZN ಅಂತ ಅಷ್ಟೇ. ಹಾಗಾದ್ರೆ ಇದು 21 ಇಂದ ಕ್ಯಾಲ್ಸಿಯಂ ಏನಾಗಿರುತ್ತೆ? 20 ಆಗಿರುತ್ತೆ. ಪೊಟ್ಯಾಷಿಯಮ್ 19. ಓಕೆ, ಆರ್ಗಾನು 18. ಇಲ್ಲಿಂದ ಬರೆಯೋದು ನಾವು. ಇದೆರಡರಲ್ಲೂ ಇದು 4s1, ಇದು 4s2, ಇಲ್ಲಿಂದ 3d1 3d2. ಹಾಗಾದ್ರೆ ಇದು ಇಲ್ಲಿಂದ ಎಲ್ಲಿವರೆಗೂ ಅಂತೆ? 21 to 30 ಹೇಳ್ಬೋದಲ್ವಾ? ಸೊ ಆಪ್ಷನ್ ಎ ಸ್ಕ್ಯಾಂಡಿಯಂ ಟು ಜಿಂಕ್ ಅಂತ. ಸ್ಕ್ಯಾಂಡಿಯಂ ಅಟಾಮಿಕ್ ನಂಬರ್ 21, ಜಿಂಕ್ ಅಟಾಮಿಕ್ ನಂಬರ್ 30. ಸ್ಕೂಟಿ ವ್ಯಾಕರ್ ಮ್ಯಾನ್ ಫೆಕೋನಿ ಕುಸಿ ಆರ್ಡರ್ಲಿ ಬರ್ಕೊಂಡು ಹೋಗಿ. ಅಟಾಮಿಕ್ ನಂಬರ್ ಆಫ್ ಸ್ಕ್ಯಾಂಡಿಯಂ 21, ಜಿಂಕ್ 30. ಮಧ್ಯದೆಲ್ಲ ಎಲಿಮೆಂಟ್ಸ್ ಅಟಾಮಿಕ್ ನಂಬರ್ಸ್ ಎಲ್ಲ ಸಿಗುತ್ತೆ, ಅದು ಆರ್ಡರ್ ಅಲ್ಲಿ. ಓಕೆ, ಯಾವುದು? ಸ್ಕೂಟಿ ವ್ಯಾಕರ್ ಮ್ಯಾನ್ ಫೆಕೋನಿ ಕುಸಿ. ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 11. The valence shell of transition element consists of. ವೇಲೆನ್ಸ್ ಶೆಲ್ ನಮಗೆ ಗೊತ್ತಿದೆ ಏನಿರುತ್ತೆ ಅದರೊಳಗಡೆ ಅಂತ. ಅಂದ್ರೆ ವೇಲೆನ್ಸ್ ಶೆಲ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಹೇಳ್ಬೋದಲ್ವಾ? n-1 d ಅಂಡ್ ns ಆರ್ಬಿಟಲ್ ಎರಡು ಇರುತ್ತೆ. n-1 d ಆರ್ಬಿಟಲ್ ಇರುತ್ತೆ, ns ಆರ್ಬಿಟಲ್ ಕೂಡ ಇರುತ್ತೆ, ಎರಡು. ನೆಕ್ಸ್ಟ್, ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇನ್ ನಿಕಲ್ 2+ ಈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಅದು ಬರಿಬೇಕು ಅಂತಂದ್ರೆ ನಮಗೆ ನಿಕಲ್ದು ಅಟಾಮಿಕ್ ನಂಬರ್ 28 ಅಂತೆ. ಆರ್ಗಾನ್ ಕರೆಕ್ಟ್ 4s2 3d8 ಇರುತ್ತೆ. ni+2 ಅಂತೆ. ಕರೆಕ್ಟ್? ni+2 ಅಂದ್ರೆ ಏನ್ ಬರುತ್ತೆ ಹೇಳಿ? 2 ಎಲೆಕ್ಟ್ರಾನ್ ತೆಗಿ. ಯಾವ್ದು ಎಲೆಕ್ಟ್ರಾನು? ಎಸ್ ಎಲೆಕ್ಟ್ರಾನ್ ತೆಗಿಯೋದು. ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ಕೊಟ್ಟಿದ್ದೇನೆ. ಕರೆಕ್ಟಾ? ಹಾಗಿದ್ರೆ ಏನ್ ಬರಬೇಕು? ni+2 ಆರ್ಗಾನ್ 4s0 3d8. ಬಾಕ್ಸ್ ಡಯಾಗ್ರಾಮ್ ಅನ್ನ ಬರ್ಕೊಟ್ರೆ ಎಸ್ ಆರ್ಬಿಟಲ್ಗೆ ಒಂದೇ ಒಂದು ಬಾಕ್ಸ್, ಡಿ ಆರ್ಬಿಟಲ್ಗೆ 5 ಬಾಕ್ಸಸ್ ಬರುತ್ತೆ. 8 ಎಲೆಕ್ಟ್ರಾನ್ ಅನ್ನ ಅಕಾಮಿಡೇಟ್ ಮಾಡ್ತಾ ಹೋಗಿ, ಒಂದೊಂದೇ ಹಾಕಿ ಆಮೇಲೆ ಪೇರ್ ಅಪ್ ಮಾಡೋಣಂತೆ. ಕರೆಕ್ಟಾ? 8 ಎಲೆಕ್ಟ್ರಾನ್ ಆಯ್ತಾ? ಸೊ ಹೀಗೆ ಹೇಳಿ, ಹೌ ಮೆನಿ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ni2+? ಹೇಳ್ಬಹುದಾ? ದಟ್ಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. 2 unpaid electrons are present. Next, which of the following element is not a member of transition elements ಅಂತ ಕೊಟ್ಟಿದ್ದಾರೆ. ಯಾವ್ದಿರ್ಬೋದು? ಕರೆಕ್ಟ್? ಜಿಂಕ್ ಕರೆಕ್ಟಾ? ಪ್ಲಾಟಿನಮ್, ಸೀರಿಯಂ, ಮಾಲಿಬ್ಡಿನಮ್. ಹೇಳ್ತೀರಾ? ಸೊ ಆನ್ಸರ್ ಇಸ್ ಕ್ವೈಟ್ ಸಿಂಪಲ್. ಸೀರಿಯಂ. This is going to be lanthanides. ಲ್ಯಾಂಥನೈಡ್ಸ್ ಅಥವಾ ಲ್ಯಾಂಥನೋನ್ಸ್ ಅಂತ ಕರಿತೀವಿ. ಜಿಂಕ್, ಪ್ಲಾಟಿನಮ್, ಮಾಲಿಬ್ಡಿನಮ್ ಈ ಮೂರು ಕೂಡ ಏನಂತೆ? ಟ್ರಾನ್ಸಿಷನ್ ಎಲಿಮೆಂಟ್ಸ್. ಓಕೆನಾ? ನೆಕ್ಸ್ಟ್, ದ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇನ್ ಗೇಷಿಯಸ್ ಸ್ಪೀಶೀಸ್ ಆಫ್ Mn+3, Cr+3 ಅಂಡ್ V+3 ರೆಸ್ಪೆಕ್ಟಿವ್ಲಿ ಆರ್. ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣಂತೆ. ರೈಟ್. ಹಾಗಿದ್ರೆ ಇದರಲ್ಲಿ Mn+3 ಅಂತೆ. Mn ಅಟಾಮಿಕ್ ನಂಬರ್ ಗೊತ್ತು ನಮಗೆ, ಏನಂತೆ? ಆರ್ಗಾನ್ 4s2 20 ಆಯ್ತು. ಮ್ಯಾಂಗನೀಸ್ ಎಷ್ಟು? 25 ಅಂದ್ರೆ 3d5. Mn+3 ಎಷ್ಟಾಗಿರ್ಬೇಕಂತೆ? 3 ಎಲೆಕ್ಟ್ರಾನ್ ತೆಗಿಬೇಕು. ಆರ್ಗಾನ್ 4s0 3d4. ಬಾಕ್ಸ್ ಡಯಾಗ್ರಾಮ್ ಆಮೇಲೆ ಬರೆಯೋಣಂತೆ. Cr+3 ಅಂತೆ, ಕ್ರೋಮಿಯಂ. ರೈಟ್? ಅಂದ್ರೆ ಕ್ರೋಮಿಯಂ ಫಸ್ಟ್ ಬರೆಯೋಣ. ಆರ್ಗಾನ್ 4s1 3d5 ಇತ್ತು. ವೆನೇಡಿಯಂ, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೇಡಿಯಂ. ಸ್ಕೂಟಿ ವ್ಯಾಕರ್ ಮ್ಯಾನ್ ಗೊತ್ತಿರಲಿ. ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೇಡಿಯಂ ಅಂದ್ರೆ
23 ಆಗಿರಬೇಕು. ಕರೆಕ್ಟ್. ಆರ್ಗಾನ್ 4s2 20 ಆಯ್ತು. 3d3 ಅವರೇ ಕೊಟ್ಟಿದ್ದಾರೆ ಎಷ್ಟೆಷ್ಟು ಎಲೆಕ್ಟ್ರಾನ್ ತೆಗಿಬೇಕು ಅಂತ. Cr ಪ್ಲಸ್ 3 ಎಷ್ಟಾಗುತ್ತೆ ನೋಡು. ಆರ್ಗಾನ್ 4s0 3d3 ವೆನೇಡಿಯಂ ಪ್ಲಸ್ 3 ಆರ್ಗಾನ್. ನೀನ್ ಯಾವತ್ತೇ ತೆಗೆದ್ರು ಎಲೆಕ್ಟ್ರಾನ್ ಫಸ್ಟ್ ಎಲ್ಲಿಂದ ತೆಗಿಬೇಕು? ಎಸ್ ಇಂದ. ಇನ್ನು ಉಳ್ಕೊಂಡಿರೋದನ್ನ ಡಿ ಇಂದ. 3d2 ಹಾಗಿದ್ರೆ ಇಲ್ಲಿ 4 3 2 ಅದೆಷ್ಟಿದೆ? 5ಕ್ಕಿಂತಲೂ ಜಾಸ್ತಿ ಇದ್ರೆ ಪೇರಪ್ ಆಗುತ್ತೆ, 5ಕ್ಕಿಂತಲೂ ಕಡಿಮೆ ಇದ್ರೆ ಎಲೆಕ್ಟ್ರಾನ್ಸ್ ಏನಾಗುತ್ತಂತೆ ಬಾಕ್ಸ್ ಬರ್ಕೋಬೇಕಂದ್ರೆ. ಕರೆಕ್ಟಾ? ಇಷ್ಟು 4 ಎಲೆಕ್ಟ್ರಾನ್ ಅಕಾಮಿಡೇಟ್ ಮಾಡು. ಇನ್ನೊಂದು ಬಾಕ್ಸ್ ಖಾಲಿ ಅಂದ್ರೆ ಅನ್ಪೇಯ್ಡ್ ಕೇಳಿರೋದು. ಇದರಲ್ಲಿ 4, ಇದರಲ್ಲಿ 3, ಇದರಲ್ಲಿ 2. ಸೊ ಹಾಗಿದ್ರೆ ಆನ್ಸರ್ ಯಾವ್ದು ಬರುತ್ತೆ? 14. ಓಕೆ, ಎ ಆರ್ ಸಿ ಯಾವ್ದಾದ್ರು ಬರುತ್ತೆ. ಐ ವಿಲ್ ಮೇಕ್ ದಿಸ್ ಒನ್ ಎಸ್ 2 ಅಂತ ಮಾಡ್ಕೊಂಡ್ಬಿಡೋಣ. 2 ಅಂತ ಮಾಡಿ. ಸೊ ವಿಲ್ ಗೆಟ್ ದ ಆನ್ಸರ್ ಆಪ್ಷನ್ ಸಿ. ಓಕೆನಾ ಮಕ್ಕಳ? ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 15. The first element in the transition 3D transition series is ಇಷ್ಟೊತ್ತು ಹೇಳ್ಕೊಟ್ಟೆ ನಾನು. ಫಸ್ಟ್ ಎಲಿಮೆಂಟ್ ಸ್ಕೂಟಿ ಓಡಿಸೋಕ್ ಬಂದ್ರೆ ಸಾಕು, ರೈಟ್? ಹಾಗಿದ್ರೆ ಸ್ಕ್ಯಾಂಡಿಯಂ, ಹೌದಾ? ರೈಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮೋರ್ ಅನ್ಪೇಯ್ಡ್ ಡಿ ಎಲೆಕ್ಟ್ರಾನ್ಸ್ ಅಂತ. ಜಿಂಕ್, ಐರನ್, ಕರೆಕ್ಟಾ? ಆಕ್ಚುಲಿ P2+ ಆಗ್ಬೇಕದು. ಕರೆಕ್ಟ್. Zn+. ಓಕೆ, ಇಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ, ಮಾಡಿ ಶೇರ್ ಮಾಡ್ತಾನೆ. ಓಕೆ, ಸರಿ ಹೋಗಿದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮೋರ್ ಅನ್ಪೇಯ್ಡ್ ಡಿ ಎಲೆಕ್ಟ್ರಾನ್ಸ್ ಅಂತ ಕೇಳ್ತಾ ಇದ್ದಾರೆ. ಯಾವುದು? ಜಿಂಕ್ ಅಂತ ತಗೋಣ. Zn+ ಅಷ್ಟೇ ಕೊಟ್ಟರು. ಜಿಂಕ್ ಅಟಾಮಿಕ್ ನಂಬರ್ ಎಷ್ಟಪ್ಪ? 30. ಒಂದು ಎಲೆಕ್ಟ್ರಾನ್ ಅನ್ನ ತೆಗೆದ್ರೆ Zn+ ಅಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನು ತೆಗಿ ಅಂತ ಏನಾಗುತ್ತೆ ನೋಡು. 4s1 3d10. ಓಕೆ, ಹಾಗಿದ್ರೆ ಇಲ್ಲಿ 1 ಅನ್ಪೇಯ್ಡ್ ಎಲೆಕ್ಟ್ರಾನ್ ಅಂತ ಆಯ್ತು. UP ಅಂದ್ರೆ ಅನ್ಪೇಯ್ಡ್ ಎಲೆಕ್ಟ್ರಾನ್, ಕರೆಕ್ಟಾ? Fe+2 ಅಂದ್ರೆ ಐರನ್ ಅಂದ್ರೆ 26, ಕರೆಕ್ಟಾ? ಏನ್ ಬರ್ತಾ ಇತ್ತು? 4s2 3d6 ಅಂತ. ಅಂದ್ರೆ 4s0 3d6 ಆಯ್ತು. ಅಂದ್ರೆ 4 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಆಯ್ತು. Ni ಅಂದ್ರೆ Fe ಅಂದ್ರೆ ಫೆಕೋನಿಕೂಸಿ ಅಂದ್ರೆ 28 ಆಯ್ತು. 28ಅಲ್ಲಿ 1 ಎಲೆಕ್ಟ್ರಾನ್ ತೆಗಿ. 4s2 3d8 ಆಗ್ಬೇಕಿತ್ತು, 4s1 ಆಗುತ್ತೆ. ಹೌದಾ? ರೈಟ್. Cu+ ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 29 ಅಲ್ವಾ? ಓಕೆ, ಹಾಗಿದ್ರೆ 4s0 3d10 ಆಗಿರುತ್ತೆ. ಇದರಲ್ಲಿ 0, ಕರೆಕ್ಟ್? ಇದರಲ್ಲಿ ಎಷ್ಟು ಬಂದಿರುತ್ತಂತೆ? ದಟ್ಸ್ ಗೋಯಿಂಗ್ ಟು ಬಿ 1 ಎಲೆಕ್ಟ್ರಾನ್. ಹಾಗಿದ್ರೆ ಕ್ವಶನ್ ನಂಬರ್ 16, ಯಾವ್ದ್ರಲ್ಲಿ ಅನ್ಪೇಯ್ಡ್ ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ ಕೇಳಿದ್ರೆ ಯಾವುದು ಅಂತ ಹೇಳ್ತೀರಾ? ದಟ್ಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. 4 ಅನ್ಪೇಯ್ಡ್ ಎಲೆಕ್ಟ್ರಾನ್ ಐರನ್ ಅಲ್ಲಿ ಇದೆ ಅಂತ. ಓಕೆನಾ? ರೈಟ್. The number of unpaired electrons in nickel atom in ground state are. ಗ್ರೌಂಡ್ ಸ್ಟೇಟ್ ಅಲ್ಲಿ ಎಷ್ಟಿರುತ್ತೆ ಅಂತ ಬಾಕ್ಸ್ ಡಯಾಗ್ರಾಮ್ ಬರ್ಕೊಳ್ಳಿ. ನಿಕ್ಕಲ್ ಇದೆ 28, 4s ಆರ್ಗಾನ್ ಆದ್ಮೇಲೆ, ಕರೆಕ್ಟಾ? 4s2 3d 28 ಅಂದ್ರೆ 8. 4s2ಗೆ ಅಲ್ಲಿಗೆ 20 ಆಗುತ್ತೆ, ರೈಟ್? ಆರ್ಗಾನ್ ಬರ್ದು 4s2 ಬರ್ಕೊಂಡ್ರೆ 20, ಇನ್ನು ಉಳ್ಕೊಂಡಿರೋದು 8 ಅಂದ್ರೆ 3d8. ಅವರೇ ಹೇಳ್ತಾ ಇದಾರೆ, ಕರೆಕ್ಟಾ? ಎಸ್ ಆರ್ಬಿಟಲ್ ಫಿಲ್ ಆಗಿದೆಯಲ್ಲ. ಈಗ 3d8 ಅಂತ ನೋಡಿದ್ರೆ 8 ಎಲೆಕ್ಟ್ರಾನ್ ನ ಅಕಾಮಿಡೇಟ್ ಮಾಡ್ತಾ ಬರೋಣ. 5 ಆಯ್ತಾ? 6 7 8. ಈಗ ಹೇಳಿ 2 ಎಲೆಕ್ಟ್ರಾನ್ಸ್ ಉಳ್ಕೊಂತು. ಹಾಗಿದ್ರೆ ಆನ್ಸರ್ ಏನಾಗಿರ್ಬೇಕು? ದಟ್ಸ್ ಗೋಯಿಂಗ್ ಟು ಬಿ ಆಪ್ಷನ್ ಎ. ಓಕೆ, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 18. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನಾನ್ ಟಿಪಿಕಲ್ ಟ್ರಾನ್ಸಿಷನ್ ಎಲಿಮೆಂಟ್ಸ್? ಗೊತ್ತಿದೆ ನಮಗೆ, ಜಿಂಕ್, cadmium and mercury. Okay, next, which of the following has the maximum number of unpaired electrons ಅಂತ ಮಾಡ್ತೀರಾ ನೋಡುವ ಇದನ್ನ, ರೈಟ್? ಓಕೆ, ಹಾಗಿದ್ರೆ ಇದನ್ನ ನಿಮಗೆ ಬಿಡ್ತಾ ಇದ್ದೀನಿ, ಕರೆಕ್ಟ್?
ನೋಡೋಣ ಏನಾಗುತ್ತೆ, ಮಾಡ್ತೀರಾ ಇಲ್ವಾ ಅಂತ. ಆನ್ಸರ್ ಹೇಳಿರ್ತೇನೆ. ಆಪ್ಷನ್ ಸಿ ಕ್ರೋಮಿಯಂ. ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಡ್ತೀರಲ್ಲ, ಗುಡ್. The outermost electronic configuration of Ag is 4d10 5s1. It belongs to, ನಾನು ಆಲ್ರೆಡಿ ಹೇಳಿದ್ದೀನಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಯಾವ ಗ್ರೂಪು ಅಂತ ಕೂಡ, ಕರೆಕ್ಟಾ? ಅದೇ ಬೇಸಿಸ್ ಮೇಲ್ಗಡೆ ಮಾಡೋದಾದ್ರೆ ಸೇಮ್ ಫಾರ್ಮುಲಾ ಯೂಸ್ ಮಾಡಿ, ಕರೆಕ್ಟ್? ಅಂದ್ರೆ ಈಗ ನೋಡು, NS ಪ್ಲಸ್ N-1 ಅಂತ. NS ಅಂದ್ರೆ ಯಾವುದು? 5 ಪ್ಲಸ್ 5 ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆಯಂತೆ? 1 ಎಲೆಕ್ಟ್ರಾನ್. ಡಿ ನಲ್ಲಿ 10 ಎಲೆಕ್ಟ್ರಾನ್. ಸೊ ಟೋಟಲ್ 11. ಹಾಗಾದ್ರೆ 11th ಗ್ರೂಪ್ ಇದೆ, 5th ಪೀರಿಯಡ್ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಒನ್, ಮ್ಯಾಂಗನೀಸ್ ಬಿಲಾಂಗ್ಸ್ ಟು, ನೆನ್ಪಿಟ್ಕೊ, ಮ್ಯಾಂಗನೀಸ್ ಬಿಲಾಂಗ್ಸ್ ಟು ಫಸ್ಟ್ ಟ್ರಾನ್ಸಿಷನ್, ಸೆಕೆಂಡ್, ಫಸ್ಟ್ ಅಂದ್ರೆ ಯಾವುದು? 3D ಸೀರೀಸ್, 4D, 5D, 6D ಸೀರೀಸ್. ಯಾವ ಸೀರೀಸ್ ಅಲ್ಲಿ? ಸ್ಕೂಟಿ, ಬ್ಯಾಕರ್, ಮ್ಯಾನ್ ಅಲ್ಲೇ ಬರುತ್ತೆ ಫಸ್ಟ್ ಸೀರೀಸ್ ಅಲ್ಲೇ. ದಟ್ಸ್ ವೈ ಇಟ್ ಈಸ್ ಗೋಯಿಂಗ್ ಟು ಬಿ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಅಂತ ಕರೀತೀವಿ. ಓಕೆ, ನೆಕ್ಸ್ಟ್, ದ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇನ್ Mn+2 ಅಯಾನ್ ಈಸ್. ನೋಡಂತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಇದ್ರ ಬಗ್ಗೆ ಒಟ್ಟು ಕ್ವೆಶ್ಚನ್ ಅನ್ನ ನಾವು ಡಿಸ್ಕಸ್ ಮಾಡೋರಿದ್ದೇವೆ, ಕರೆಕ್ಟ್? Mn+7 ಬಗ್ಗೆನೆ. ಓಕೆ, ನೆನ್ಪಿಟ್ಕೊಂಡಿರಿ. ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಅಂತ ಆರ್ಗಾನ್ ಅಟಾಮಿಕ್ ನಂಬರ್ 25 ಕೊಟ್ಟಿದ್ದಾರೆ, 4s2 3d 5 ಅಂತೆ, ಕರೆಕ್ಟಾ? 25 25 ಆಯ್ತು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡ್ವಿ, ಬಾಕ್ಸ್ ಡಯಾಗ್ರಾಮ್ ಬರೆದ್ಬೇಡ ಅಂತ. ಓಕೆ, 5 ಎಲೆಕ್ಟ್ರಾನ್ಸ್ ಎಲ್ಲ ಕಡೆ ಇರುತ್ತೆ. ಅವ್ರು ಕೇಳಿರೋದು +7 ಅಂದ್ರೆ ಅಷ್ಟು ಎಲೆಕ್ಟ್ರಾನ್ಸ್ ನ ತೆಗಿಬೇಕು. ಈಗ ನೋಡ್ಕೊ, ಇದರಲ್ಲಿ ಎಷ್ಟಿದೆ? 5 ಇದೆ, ಇದರಲ್ಲಿ 2, 2 ಎಲೆಕ್ಟ್ರಾನ್ ತೆಗೆದ್ರೆ ಎಷ್ಟಾಯ್ತು? 7. ಹಾಗಾದ್ರೆ ಅವ್ರು ಕೊಟ್ಟಿರೋದು ಕರೆಕ್ಟ್. ಈಗ ಹೇಳು, ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಎಲೆಕ್ಟ್ರಾನ್ಸ್ ಇಲ್ಲ ಔಟರ್ ಮೋಸ್ಟ್ ಶೆಲ್ ಅಲ್ಲಿ. ದಟ್ ಇಸ್ ಗೋಯಿಂಗ್ ಟು ಬಿ 0. ಓಕೆನಾ? ದಟ್ ಮೀನ್ಸ್ ದೇರ್ ಆರ್ ನೋ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಆರ್ಬಿಟಲ್. ಹಾಗಾದ್ರೆ ಇದು Mn ಗಾದ್ರೆ Mn+2ಗೆ ಏನ್ ಬಂದಿರುತ್ತಂತೆ? ದಟ್ ಇಸ್ ಗೋಯಿಂಗ್ ಟು ಬಿ 4s0 3d0. ಅಂದ್ರೆ 0 ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 23, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ಯಾರಾಮ್ಯಾಗ್ನೆಟಿಕ್? ಅಂದ್ರೆ ಯಾವ್ದ್ರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೋ ಅದೇ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತೀರಾ? ಸೊ ಕ್ವಶನ್ ಗಳನ್ನ ನೋಡ್ತಾ ಹೋಗಿ ಆನ್ಸರ್ ಹೇಳ್ಬೇಕು ಬೇಗ. ನೋಡಿ, ಟ್ರೈ ಮಾಡಿ, ಏನ್ ತೊಂದರೆ ಇಲ್ಲ. ಸೊ ಹೇಳ್ಬೋದಾ? ಹಾಗಿದ್ರೆ ಆನ್ಸರ್ ನಾನೇ ಹೇಳ್ತಾ ಇದ್ದೀನಿ. ಇಟ್ಸ್ ಕೋಬಾಲ್ಟ್. ಕೋಬಾಲ್ಟ್ ಅಟಾಮಿಕ್ ನಂಬರ್ ಎಷ್ಟಂತೆ? ಫೆಕೋನಿಕುಸಿ ಅಂದ್ರೆ 27 ಇರುತ್ತೆ. 27 ಯಾವುದಕ್ಕೆ? ಕೋಬಾಲ್ಟ್. ಆರ್ಗಾನ್ ಆದ್ಮೇಲೆ 4s2 3d7. ನೋಡ್ಕೋ, ಇಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, ಇಲ್ಲಿ 7 ಎಲೆಕ್ಟ್ರಾನ್, 1 2 3 4 5 6 7, 3 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. N2 ನಲ್ಲಿ 0, Cu+ ಅಲ್ಲಿ 0, ಜಿಂಕ್ ಅಲ್ಲೂ ಕೂಡ 0, ಕರೆಕ್ಟ್? therefore answer is cobalt. Which of the following species are paramagnetic? Zn Fe+2, Zn 0 Hg+2, Ti 4+. ಹೇಳ್ತೀರಾ ಈಗ? ಸೊ ಯಾವ್ದ್ರಲ್ಲಿ ಎಲೆಕ್ಟ್ರಾನ್ಸ್ ಅಂದ್ರೆ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆಯೋ ಅದು ಪ್ಯಾರಾಮ್ಯಾಗ್ನೆಟಿಕ್, ಇಲ್ಲ ಅಂದ್ರೆ ಅದು ಡಯಾಮ್ಯಾಗ್ನೆಟಿಕ್. therefore iron +2 only is the paramagnetic ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 25 ನೋಡೋಣ. ರೈಟ್, in the first transition series the melting point of manganese low because ಯಾಕಂತೆ? ಡ್ಯೂ ಟು D10 ಕಾನ್ಫಿಗರೇಷನ್. ಅಲ್ಲಿವರೆಗೂ ಹೋಗೋದೆಲ್ಲ ಬಿಡಿ, D5 ಅಷ್ಟೇ ಹೈಯೆಸ್ಟ್. ಡ್ಯೂ ಟು D7 ನೋ, ಡ್ಯೂ ಟು D5 ಕಾನ್ಫಿಗರೇಷನ್. ಮೋಸ್ಟ್ ಪ್ರಾಬಬಲ್ ಆನ್ಸರ್ ಅಂತ ಕರಿತಾ ಇದೀವಿ. ಮೆಟಾಲಿಕ್ ಬಾಂಡ್ಸ್ ಆರ್ ವೀಕ್. ಓಕೆ, ಸೊ ಇದಿಷ್ಟು ಇವತ್ತಿಗೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನು ಉಳಿದಿರೋ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.